Good morning to all. Welcome to Syllable Academic English channel. I am Naguni. In today's class, I am going to explain the speech I Have a Dream by Martin Luther King Jr. prescribed to the Secretary B.A. third semester, Bangalore North University under the NEP scheme for the improvement of listening skill. Martin Luther King Jr., whose period is between 15th January 1929 to 4th April 1968, was an American Baptist minister and activist. ಆಕ್ಟಿವಿಸ್ಟ್ ಅಂದರೆ ಸಾಮಾಜಿಕ ಕಾರ್ಯಕರ್ತರು. ಮೊನ್ನೆ ಫಿಲಾಂಥ್ರಪಿಸ್ಟ್ ಅಂತ ಹೇಳಿದೆ, ಪರೋಪಕಾರ ಗುಣವುಳ್ಳವರು ಅಂತ. ಫಿಲಾಂಥ್ರಪಿಸ್ಟ್ ಅಂತಂದರೆ ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಲೀಡರ್ಸ್ ಇನ್ ದ ಸಿವಿಲ್ ರೈಟ್ಸ್ ಮೂವ್ಮೆಂಟ್. ನಾಗರಿಕ ಹಕ್ಕುಗಳ ಚಳುವಳಿಯಲ್ಲಿ ಅತ್ಯಂತ ನಾಯಕರುಗಳಲ್ಲಿ ಅತ್ಯಂತ ಮುಂಚೂಣಿರ್ತಕ್ಕಂಥ ನಾಯಕರುಗಳಲ್ಲಿ ಇವರು ಒಬ್ಬರು. ಯಾವಾಗಲಿಂದ ಫ್ರಮ್ 1955. ಹಿ ವಾಸ್ ಅಸಾಸಿನೇಟೆಡ್ ಇನ್ 1968. 1968ರಲ್ಲಿ ಅವರನ್ನು ಅಸಾಸಿನೇಟ್ ಮಾಡಲಾಯಿತು, ಹತ್ಯೆ ಮಾಡಲಾಯಿತು. I Have a Dream is a public speech delivered on 28 August 1963 during the March on Washington for Jobs and Freedom. ವಾಷಿಂಗ್ಟನ್ ಪಟ್ಟಣಕ್ಕೆ, ನಗರಕ್ಕೆ ಕೆಲಸ, ಉದ್ಯೋಗ ಮತ್ತು ಸ್ವಾತಂತ್ರ್ಯಕ್ಕಾಗಿ ಆಗಸ್ಟ್ 28, 1963ರಲ್ಲಿ ಮೆರವಣಿಗೆ ಹೊರಟಾಗ ಆ ಮೆರವಣಿಗೆ ಆರಂಭದಲ್ಲಿ ಅವರು ನೀಡಿದಂತಹ ಒಂದು ಸಾರ್ವಜನಿಕ ಭಾಷಣ. ಹಿ ಕಾಲ್ಡ್ ಫಾರ್ ಸಿವಿಲ್ ಆ್ಯಂಡ್ ಎಕನಾಮಿಕ್ ರೈಟ್ಸ್. ಈ ಭಾಷಣದಲ್ಲಿ ಅವರು ಯಾವುದಕ್ಕೆ ಕರೆ ಕೊಡ್ತಾರೆ? ಹಿ ಕಾಲ್ಡ್ ಫಾರ್ ಸಿವಿಲ್ ಆ್ಯಂಡ್ ಎಕನಾಮಿಕ್ ರೈಟ್ಸ್, ನಾಗರಿಕ ಮತ್ತು ಆರ್ಥಿಕ ಹಕ್ಕುಗಳಿಗಾಗಿ ಹೋರಾಟ ಮಾಡಲಿಕ್ಕೆ ಕರೆ ಕೊಡ್ತಾರೆ. ಆ್ಯಂಡ್ ಅನ್ ಎಂಡ್ ಟು ರೇಸಿಸಮ್, ಅಲ್ಲಿದ್ದಂತಹ ಒಂದು ರೇಸಿಸಮ್, ಜನಾಂಗೀಯವಾದ ದ್ವೇಷ, ಜನಾಂಗೀಯ ಭೇದ, ಇದಕ್ಕೆ ಅಂತ್ಯಗೊಳಿಸಬೇಕು ಅಂತ ಕರೆ ಕೊಡ್ತಾರೆ. ಇಲ್ಲಿ ವೇರ್ ಇನ್ ದ ಯುನೈಟೆಡ್ ಸ್ಟೇಟ್ಸಲ್ಲಿ, ಅಮೇರಿಕಾದಲ್ಲಿ. ಹಿ ಎಕ್ಸ್ಪ್ರೆಸಸ್ ಹಿಸ್ ಹ್ಯಾಪಿನೆಸ್ ಟು ಜಾಯಿನ್ ವಿತ್ ದೆಮ್ ಇನ್ ಎ ಹಿಸ್ಟಾರಿಕಲಿ ಗ್ರೇಟೆಸ್ಟ್ ಡೆಮಾನ್ಸ್ಟ್ರೇಷನ್ಸ್ ಫಾರ್ ಫ್ರೀಡಮ್ ಇನ್ ದೈರ್ ನೇಷನ್, ಅವರ ದೇಶದಲ್ಲಿ. ದಿಸ್ ವಾಸ್ in the history of their nation. Really, this protestation or demonstration or this march was a historically greatest demonstration. ಐತಿಹಾಸಿಕವಾಗಿ ನಿಜಕ್ಕೂ ಅತ್ಯಂತ ಮಹತ್ವದ ಒಂದು ಪ್ರದರ್ಶನ, ಮೆರವಣಿಗೆ, ಪ್ರತಿಭಟನೆ ಆಗಿತ್ತು. ಆ್ಯಂಡ್ ಹಿ ಈಸ್ ಸೋ ಹ್ಯಾಪಿ ದ್ಯಾಟ್ ಹೀ ಈಸ್ ಪಾರ್ಟ್ ಆಫ್ ದಟ್ ಡೆಮಾನ್ಸ್ಟ್ರೇಷನ್. ಆ ಒಂದು ಪ್ರತಿಭಟನೆಯ ಒಂದು ಭಾಗ ಇವರು ಆಗಿದ್ದಕ್ಕೆ ಅವರಿಗೆ ಅತ್ಯಂತ ಸಂತೋಷ ಆಗುತ್ತೆ. He tells that they stand in the symbolic shadow of the Emancipation Proclamation signed a century ago. Emancipation Proclamation, which was signed a century ago by Abraham Lincoln, August 1863, 1863 ಆಗಸ್ಟ್ ಜನವರಿ. ಆಗ ಎಮಾನ್ಸಿಪೇಷನ್ ಪ್ರೊಕ್ಲಮೇಷನನ್ನು APJ ಅಬ್ದುಲ್ ಕಲಾಂ ಅಬ್ರಹಾಂ ಲಿಂಕನ್ ಅವರು ಸಹಿ ಮಾಡಿರ್ತಾರೆ. ಅಂಡ್ ಹಿ ಮೆನ್ಷನ್ಸ್ ದ್ಯಾಟ್ ಎ ಸೆಂಚುರಿ ಅಗೋ, ಸರಿಯಾಗಿ 1 ಶತಮಾನದ ಹಿಂದೆ, 100 ವರ್ಷಗಳ ಹಿಂದೆ, ದೇ ಹ್ಯಾಡ್ ಸೈನ್ಡ್ ದ ಎಮಾನ್ಸಿಪೇಷನ್ ಪ್ರೊಕ್ಲಮೇಷನ್, ಎಲ್ಲ ನಿಗರಗಳಿಗೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ. ಅಂದರೆ ಎಲ್ಲಿ ಅವರು ಜೀತದಾಳುಗಳಾಗಿದ್ದರು, ವೇರ್ ದೇ ವರ್ ಬಾಂಡೆಡ್ slaves, in those states they were declared as free according to Emancipation Proclamation. He mentions that now they stand in the symbolic shadow of that Emancipation Proclamation. It came as a, I quote and unquote, great beacon light of hope to millions of Negro slaves who had been saved in the flames of withering injustice. It came as a joyous daybreak to end the long night of their captivity.
That Emancipation Proclamation on that day was a great beacon light of hope. ಒಂದು ದೊಡ್ಡ ಬೆಳಕಿನ ಪುಂಜ, ಭರವಸೆಯ ಬೆಳಕಿನ ಪುಂಜ ಆಗಿ ನೀಗ್ರೋಗಳಿಗೆ ಬಂದಿತ್ತು. ಟು ಮಿಲಿಯನ್ಸ್ ಆಫ್ ನೀಗ್ರೋಸ್, ಲಕ್ಷಾಂತರ ಕೋಟ್ಯಾಂತರ ನೀಗ್ರೋಗಳಿಗೆ, ನೀಗ್ರೋ ಸ್ಲೇವ್ಸ್, ನೀಗ್ರೋ ಗುಲಾಮರಿಗೆ, ಹೂ ಹ್ಯಾಡ್ ಬೀನ್ ಸೇಡ್ ಇನ್ ದ ಫ್ಲೇಮ್ಸ್ ಆಫ್ ವಿದರಿಂಗ್ ಇಂಜಸ್ಟಿಸ್. ಅಲ್ಲಿನ ಒಂದು ವಿದರಿಂಗ್ ಇಂಜಸ್ಟಿಸ್, ಆ ಸುಡುವಂತಹ ಅನ್ಯಾಯದ ಬೇಗೆಯ ಜ್ವಾಲೆಯಲ್ಲಿ ಕರಕಲಾಗ್ಬಿಟ್ಟಿದ್ರು. ಅವರಿಗೆ ಅದು ಒಂದು ಬೆಳಕಿನ ಪುಂಜ, ಭರವಸೆಯ ಬೆಳಕಿನ ಪುಂಜ ಆಗಿ ಬಂದಿತ್ತು. ಇಟ್ ಕೇಮ್ as a joyous day break to end the long night of their captivity. ಅವರ ಲಾಂಗ್ ನೈಟ್ ಆಫ್ ದರ್ ಕ್ಯಾಪ್ಟಿವಿಟಿ, ಸುದೀರ್ಘ ರಾತ್ರಿ, ಬಂಧನದ ಸುದೀರ್ಘ ರಾತ್ರಿ ಎಂದು ಕೊನೆಗೊಂಡಂತಹ ಒಂದು ಸಂತೋಷಮಯವಾದ ಡೇ ಬ್ರೇಕ್, ಮುಂಜಾನೆಯಾಗಿ ಬಂದಿತ್ತು, ಬೆಳಕಾಗಿ ಬಂದಿತ್ತು, ಹಗಲಾಗಿ ಬಂದಿತ್ತು. That Emancipation Proclamation. But the Negro is still free after 100 years. Even after 100 years, 100 ವರ್ಷಗಳ ನಂತರವೂ ಕೂಡ Negro is not free. The life of the Negro is sadly crippled by the manacles of segregation. Still after 100 years, the life of Negro is sadly crippled. ಅವರ ಜೀವನ ಊನಗೊಂಡಿದೆ. ಹೌ? ಬೈ ದ ಮನಾಕಲ್ಸ್ ಆಫ್ ಸೆಗ್ರೆಗೇಷನ್, ಈ ಪ್ರತ್ಯೇಕತಾವಾದದಿಂದ, ಪ್ರತ್ಯೇಕತಾ ನೀತಿಯಿಂದ, ದ ಚೈನ್ಸ್ ಆಫ್ ಡಿಸ್ಕ್ರಿಮಿನೇಷನ್, ಈ ಭೇದ ಭಾವದ ಸರಪಳಿಯಿಂದ. ದ ನೀಗ್ರೋ ಲೀವ್ಸ್ ಆನ್ ಎ ಲೋನ್ಲಿ ಐಲ್ಯಾಂಡ್ ಆಫ್ ಪಾವರ್ಟಿ ಇನ್ ದ ಮಿಡ್ಸ್ಟ್ ಆಫ್ ಎ ವಾಸ್ಟ್ ಓಷನ್ ಆಫ್ ಮೆಟೀರಿಯಲ್ ಪ್ರಾಸ್ಪರಿಟಿ. ನಾವು ಹೇಳ್ತೀವಿ, ಬಡವರು ಶ್ರೀಮಂತರ ನಡುವೆ ಅಗಾಧವಾದ ಅಂತರ ಇದೆ, ಬಡವರು ಬಡವರಾಗುತ್ತಲೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗುತ್ತಲೇ ಇದ್ದಾರೆ. ನಾವು ಸ್ಟೂಡೆಂಟ್ ಆಗಿದ್ದಾಗ ಟೆಕ್ಸ್ಟ್ ಬುಕ್ಕಲ್ಲಿ ಇದೇ ಲೈನು ಪ್ರಿಂಟ್ ಆಗ್ತಾನೇ ಇದೆ, ಓದ್ತಾನೇ ಇರ್ತೀವಿ. ಇನ್ ದ ಸೇಮ್ ವೇ, ಈವನ್ ಆಫ್ಟರ್ ಎ ಸೆಂಚುರಿ ಆಫ್ ದ ಎಮಾನ್ಸಿಪೇಷನ್ ಪ್ರೊಕ್ಲಮೇಷನ್, ದೇರ್ ಇಸ್ ನೋ ಚೇಂಜ್ ಇನ್ ದ ಲೈಫ್ ಆಫ್ ಎಕನಾಮಿಕ್ level of financial level of standard of Negroes. Their lives on a lonely island of poverty. ಬಡತನದ ಆ ಒಂಟಿ ದ್ವೀಪದಲ್ಲಿ ಬದುಕ್ತಿದ್ದಾರೆ. ಎಲ್ಲಿದೆ ಆ ದ್ವೀಪ? ಇನ್ ದ ಮಿಡ್ಸ್ಟ್ ಆಫ್ ಎ ವಾಸ್ಟ್ ಓಷನ್ ಆಫ್ ಮೆಟೀರಿಯಲ್ ಪ್ರಾಸ್ಪರಿಟಿ. ಯುನೈಟೆಡ್ ನೇಷನ್ ಆಫ್ ಅಮೇರಿಕಾ, ನಂಬರ್ 1 ಪವರ್ ಆಫ್ ದ ವರ್ಲ್ಡ್, ದರ್ ಈಸ್ ಎ ಓಷನ್ ಆಫ್ ಮೆಟೀರಿಯಲ್ ಪ್ರಾಸ್ಪರಿಟಿ. ಎಲ್ಲ ಮೆಟೀರಿಯಲ್ ಪ್ರಾಸ್ಪರಿಟಿ, ಆಧುನಿಕವಾಗಿ ಎಲ್ಲ ಬಗೆಯ ವೈಭೋಗದ ಒಂದು ಅಭಿವೃದ್ಧಿಯ ತುದಿಗೆ ತಲುಪಿರುವಂಥ ಸಾಗರದ ನಡುವೆ ಒಂದು ಪುಟ್ಟ ಬಡ ದ್ವೀಪವಾಗಿ ಇವರು ಬದುಕ್ತಾ ಇದ್ದಾರೆ ನೀಗ್ರೋಸ್. ದ ನೀಗ್ರೋ is still languished in the corners of American society and finds himself an exile in his own land. In that American society, he is still languished in the corner of that society. ಎಲ್ಲೋ ಮೂಲೆಯಲ್ಲಿ ಅವನು ಇನ್ನೂ ತೆವಳ್ತಾ ಇದ್ದಾನೆ. ಆ್ಯಂಡ್ ಸ್ಟಿಲ್ ಇನ್ ಹಿಸ್ ಓನ್ ಸೊಸೈಟಿ, ಇನ್ ದ ಸೊಸೈಟಿ ವೇರ್ ಹಿ ವಾಸ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್, ಹಿ ಈಸ್ ಲೀಡಿಂಗ್ ಇಸ್ ಲೈಫ್ ಆಸ್ ಅನ್ ಎಕ್ಸೈಲ್. ಒಂದು ಪರದೇಶಿಯಂತೆ, ಗಡೀಪಾರ ಶಿಕ್ಷಕ್ಕೆ ಒಳಗಾದವನಂತೆ ಬದುಕ್ತಾ ಇದ್ದಾನೆ ತನ್ನ ಸ್ವಂತ ಜನ್ಮಭೂಮಿಯಲ್ಲಿ. ಆ್ಯಂಡ್ ಸೊ ವಿ ಹ್ಯಾವ್ ಕಮ್ ಹಿಯರ್ ಟುಡೇ ಟು ಡ್ರಾಮಟೈಸ್ ಎ ಶೇಮ್ಫುಲ್ ಕಂಡೀಷನ್. ಈ ಒಂದು ನಾಚಿಕೆಗೇಡಿನ ಪರಿಸ್ಥಿತಿಯನ್ನು, ಅವಮಾನಕಾರಿ ಪರಿಸ್ಥಿತಿಯನ್ನು ನಾವು ಡ್ರಾಮಟೈಸ್ ಮಾಡಲಿಕ್ಕೆ, ಪ್ರದರ್ಶನ ಮಾಡಲಿಕ್ಕೆ, ವಿರೋಧಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಇನ್ ಎ ಸೆನ್ಸ್ ವಿ ಹ್ಯಾವ್ ಕಮ್ ಟು ಅವರ್ ನೇಷನ್ಸ್ ಕ್ಯಾಪಿಟಲ್ ಟು ಕ್ಯಾಶ್ ಎ ಚೆಕ್. ಇನ್ ಎ ಸೆನ್ಸ್, ಒಂದರ್ಥದಲ್ಲಿ ವೈ ಆರ್ ವಿ ಹಿಯರ್, ವೈ ಹ್ಯಾವ್ ವಿ ಕಮ್ ಹಿಯರ್ ಟು ಎನ್ಕ್ಯಾಶ್ ಎ ಚೆಕ್ ಇನ್ ಅವರ್ ನೇಷನ್ಸ್ ಕ್ಯಾಪಿಟಲ್. ನಮ್ಮ ದೇಶದ ರಾಜಧಾನಿಯಲ್ಲಿ ನಾವೊಂದು ಚೆಕ್ಗೆ ಹಣವನ್ನು ಪಡೆಯಲಿಕ್ಕೆ ಬಂದಿದ್ದೇವೆ. ಯಾವುದಾದ್ರು ಚೆಕ್ ಯಾರು ಕೊಟ್ಟಿದ್ದು? ವೆನ್ ದ ಆರ್ಕಿಟೆಕ್ಟ್ಸ್ ಆಫ್ ಅವರ್ ರಿಪಬ್ಲಿಕ್ ರೋಟ್ ದ ಮ್ಯಾಗ್ನಿಫಿಷೆಂಟ್ ವರ್ಡ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್. ಈ ದೇಶವನ್ನು ಆ ದಿನ ಕಟ್ಟಿದ್ರಲ್ಲ, ದೋಸ್ ಆರ್ಕಿಟೆಕ್ಟ್ಸ್ ಆಫ್ ರಿಪಬ್ಲಿಕ್, ಈ ಒಂದು ಗಣರಾಜ್ಯವನ್ನು ಸ್ಥಾಪನೆ ಮಾಡಿದ್ರಲ್ಲ,
those architects, they wrote some magnificent words in the Constitution. ಸಂವಿಧಾನದಲ್ಲಿ ಸರ್ಕಾರ ನಡೆಸಲಿಕ್ಕೆ ಒಂದು ನಿಯಮವನ್ನು ರೂಪಿಸಿದರು, ಅದನ್ನು ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಅದರಲ್ಲಿ ಮ್ಯಾಗ್ನಿಫಿಷೆಂಟ್ ವರ್ಡ್ಸ್, ಮಹತ್ವದ ಪದಗಳನ್ನ ಸೇರಿಸಿದರು. ಆ್ಯಂಡ್ ದ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್, ಅಲ್ಲಿ ಎಲ್ಲರೂ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್, ಈ ದೇಶದಲ್ಲಿ ಈ ರಿಪಬ್ಲಿಕ್ಕಲ್ಲಿ ಆಲ್ ಆರ್ ಇಂಡಿಪೆಂಡೆಂಟ್ ಅಂತ ಸೇರಿಸಿದ್ರು ಪದಗಳನ್ನು. ದೇ ವರ್ ಸೈನಿಂಗ್ ಎ ಪ್ರಾಮಿಸರಿ ನೋಟ್. ವೆನ್ ದೇ wrote this magnificent constitution, they signed a promissory note to which every American was to fall heir. ಅದು ಒಂದು ಪ್ರಾಮಿಸರಿ ನೋಟ್. ಆ ಪ್ರಾಮಿಸರಿ ನೋಟ್ಗೆ ಅಮೇರಿಕಾದ ಪ್ರತಿಯೊಬ್ಬ ಪ್ರಜೆಯು ಉತ್ತರಾಧಿಕಾರಿ. ದಿಸ್ ನೋಟ್ ವಾಸ್ ಎ ಪ್ರಾಮಿಸ್. ವಾಟ್ ವಾಸ್ ದಟ್ ಪ್ರಾಮಿಸರಿ ನೋಟ್? This note was a promise that all men, yes, black men as well as white men, ಎಲ್ಲರೂ ಆ ನೋಟ್ ಪ್ರಕಾರ, ಆ ನೋಟ್ ಯಾವುದು? ಆಲ್ ಮೆನ್, ಎಲ್ಲ ಪುರುಷರು ಅಮೇರಿಕಾದಲ್ಲಿ, ಬ್ಲ್ಯಾಕ್ ಮೆನ್ ಆಸ್ ವೆಲ್ ಆಸ್ ವೈಟ್ ಮೆನ್, ವುಡ್ ಬಿ ಗ್ಯಾರಂಟೀಡ್, ಐ ಕೋಟ್ ಅಂಡ್ ಅನ್ಕೋಟ್, ಅನ್ಏಲಿಯನೇಬಲ್ ರೈಟ್ಸ್ ಆಫ್ ಲೈಫ್. ಅನ್ಏಲಿಯನೇಬಲ್, ಪ್ರತ್ಯೇಕವಿಲ್ಲದ, ಎಲ್ಲರೂ ಒಂದು ಅನ್ನುವ ರೈಟ್, ಎಲ್ಲರಿಗೂ ಒಂದೇ, ಸೆಪ್ರೆಸಿ ಇಲ್ಲ, ಸೆಗ್ರಿಗೇಷನ್ ಇಲ್ಲ, ಅನ್ಏಲಿಯನೇಬಲ್ ರೈಟ್ಸ್ ಆಫ್ ಲೈಫ್, ಬದುಕುವ ಹಕ್ಕು, ಲಿಬರ್ಟಿ, ಸ್ವಾತಂತ್ರ್ಯ, ಆ್ಯಂಡ್ ದ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್, ಮತ್ತು ಎಲ್ಲರಿಗೂ ಸಂತೋಷವನ್ನು ಪಡೆಯುವಂಥ ಹಕ್ಕು. ಇದನ್ನು ಅವ್ರು ನಮಗೆ ಕೊಟ್ಟಿದ್ದಂಥ ಒಂದು ಪ್ರಾಮಿಸರಿ ನೋಟ್. ಯಾರಿಗೆ? ನಾಟ್ ಓನ್ಲಿ ಟು ವೈಟ್ ಮೆನ್, ಟು ಆಲ್ ಮೆನ್, black and white. It is obvious today that America has defaulted on its promissory note insofar as her citizens of color are concerned. But now that promissory note is defaulted, is a default. Considering in the matter of ದ ಸಿಟಿಸನ್ಸ್ ಆಫ್ ಕಲರ್, ಆ ಬಣ್ಣ ಇರ್ತಕ್ಕಂಥ ಜನರ ವಿಚಾರದಲ್ಲಿ ಈ ಪ್ರಾಮಿಸರಿ ನೋಟು ಸುಳ್ಳಾಗ್ಬಿಟ್ಟಿದೆ. ಇನ್ಸ್ಟೆಡ್ ಆಫ್ ಆನರಿಂಗ್ ದಿಸ್ ಸೇಕ್ರೆಡ್ ಆಬ್ಲಿಗೇಷನ್, ಅಮೆರಿಕಾ ಹ್ಯಾಸ್ ಗಿವನ್ ದ ನೀಗ್ರೋ ಪೀಪಲ್ ಎ ಬ್ಯಾಡ್ ಚೆಕ್. ಈ ಪ್ರಾಮಿಸರಿ ನೋಟ್ ನಮ್ಗೆ ಅವತ್ತೇ ಪ್ರಾಮಿಸ್ ಮಾಡಿದರು. ಇನ್ಸ್ಟೆಡ್ ಆಫ್ ಆನರಿಂಗ್ ದಿಸ್ ಸೇಕ್ರೆಡ್ ಆಬ್ಲಿಗೇಷನ್, ಈ ಪವಿತ್ರವಾದಂಥ ಒಂದು ನಿರ್ಬಂಧವನ್ನು ಗೌರವಿಸೋದನ್ನು ಬಿಟ್ಟು ಅಮೇರಿಕಾ ಹ್ಯಾಸ್ ಗಿವನ್ ದ ನೀಗ್ರೋ ಪೀಪಲ್ ಎ ಬ್ಯಾಡ್ ಚೆಕ್. ಅಮೇರಿಕಾ ನೀಗ್ರೋಗಳಿಗೆ ಒಂದು ಬ್ಯಾಡ್ ಚೆಕ್ಕನ್ನು, ಕೆಟ್ಟ ಚೆಕ್ಕನ್ನು ಕೊಟ್ಟಿದೆ. ಎ ಚೆಕ್ ವಿಚ್ ಹ್ಯಾಸ್ ಕಮ್ ಬ್ಯಾಕ್ ಮಾರ್ಕ್ಡ್ ಇನ್ಸಫಿಷಿಯೆಂಟ್ ಫಂಡ್ಸ್. ನೀಗ್ರೋಗಳಿಗೆ ಕೊಟ್ಟಿರ್ತಕ್ಕಂಥ ಈ ಚೆಕ್ ಟು ಎನ್ಕ್ಯಾಶ್ ದ ಪ್ರಾಮಿಸರಿ ನೋಟ್ ಹ್ಯಾಸ್ ರಿಟರ್ನ್ ಟು ದೆಮ್ ವಿತ್ ದ ವರ್ಡ್ಸ್ ಇನ್ಸಫಿಷಿಯೆಂಟ್ ಫಂಡ್ಸ್. ಅಲ್ಲಿ ಸಾಕಷ್ಟು ಹಣ ಇಲ್ಲ ಅಂತ ಹೇಳಿ ವಾಪಸ್ ಬಂದುಬಿಟ್ಟಿದೆ. ಬಟ್ ವಿ ರೆಫ್ಯೂಸ್ ಟು ಬಿಲೀವ್ ದಟ್ ದ ಬ್ಯಾಂಕ್ ಆಫ್ ಜಸ್ಟಿಸ್ ಇಸ್ ಬ್ಯಾಂಕ್ರಪ್ಟ್. ಆದರೆ ನಾವು ನಂಬಲಿಕ್ಕೆ ಸಿದ್ಧರಿಲ್ಲ. ನಾವು ಆ ನ್ಯಾಯದ ಬ್ಯಾಂಕು ದಿವಾಳಿ ಎದ್ದಿದೆ, ಬ್ಯಾಂಕ್ರಪ್ಟ್ ಆಗಿದೆ ಅನ್ನುವುದನ್ನು ನಿರಾಕರಿಸ್ತೇವೆ. ವಿ ರೆಫ್ಯೂಸ್ ಟು ಬಿಲೀವ್ ದಟ್ ದೆರ್ ಆರ್ ಇನ್ಸಫಿಷಿಯೆಂಟ್ ಫಂಡ್ಸ್ ಇನ್ ದ ಗ್ರೇಟ್ ವಾಲ್ಸ್ ಆಫ್ ಆಪರ್ಚುನಿಟಿ ಆಫ್ ದಿಸ್ ನೇಷನ್. ನಮಗೆ ನಂಬಿಕೆ ಇಲ್ಲ. ಏನು? ದೆರ್ ಆರ್ ಇನ್ಸಫಿಷಿಯೆಂಟ್ ಫಂಡ್ಸ್ ಇನ್ ದ ಗ್ರೇಟ್ ವಾಲ್ಸ್ ಆಫ್ ಆಪರ್ಚುನಿಟಿ ಆಫ್ ದಿಸ್ ನೇಷನ್. ಈ ದೇಶದಲ್ಲಿ ಇನ್ಸಫಿಷಿಯೆಂಟ್ ಫಂಡ್ ಇದೆ. ಈ ಗ್ರೇಟ್ ವಾಲ್ಸ್ ಆಫ್ ಆಪರ್ಚುನಿಟಿ ಇಡೀ ಜಗತ್ತಿನ ಇತರ ದೇಶಗಳನ್ನು ತನ್ನ ಕಡೆಗೆ ಆಕರ್ಷಿಸ್ತಕ್ಕಂಥ ಅವಕಾಶಗಳಿಂದಾಗಿ ಈ ದೇಶದಲ್ಲಿ ನಮಗೆ ಇನ್ಸಫಿಷಿಯೆಂಟ್ ಫಂಡ್ಸ್ ಇದೆ ಅನ್ನೋದನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಆ್ಯಂಡ್ ಸೊ ವಿ ಹ್ಯಾವ್ ಕಮ್ ಟು ಕಾಸ್ಟ್ ದಿಸ್ ಚೆಕ್, ಎ ಚೆಕ್ ದಟ್ ವಿಲ್ ಗಿವ್ ಅಸ್ ಅಪಾನ್ ಡಿಮಾಂಡ್ ದ ರಿಚಸ್ ಆಫ್ ಫ್ರೀಡಮ್ ಆ್ಯಂಡ್ ದ ಸೆಕ್ಯೂರಿಟಿ ಆಫ್ ಜಸ್ಟಿಸ್. ಸೊ ನಾವಿಲ್ಲಿಗೆ ಬಂದಿದ್ದೇವೆ ಟು ಕಾಸ್ಟ್ ದಿಸ್ ಚೆಕ್, ಆ ಚೆಕ್ಕನ್ನು ವಾಪಸ್ ಕೊಡಲಿಕ್ಕೆ. ಎ ಚೆಕ್ ದಟ್ ವಿಲ್ ಗಿವ್ ಅಸ್ ಅಪಾನ್ ಡಿಮಾಂಡ್ ದ ರಿಚಸ್ ಆಫ್ ಫ್ರೀಡಮ್. ನಮಗಿವಾಗ ಈ ಚೆಕ್ ತಂದು ಏನೇನು ಡಿಮಾಂಡ್ ಮಾಡ್ತಿದ್ದೀವಿ? ವಿ ಆರ್ ಡಿಮಾಂಡಿಂಗ್ ದ ರಿಚಸ್ ಆಫ್ ಫ್ರೀಡಮ್. ನಮಗೆ ಸ್ವಾತಂತ್ರ್ಯದ ಒಂದು ಸಂಪತ್ತು ಕೊಡಿ. ದ ಸೆಕ್ಯೂರಿಟಿ ಆಫ್ ಜಸ್ಟಿಸ್, ನ್ಯಾಯದ ರಕ್ಷಣೆಯನ್ನು ಕೊಡಿ ಅಂತ ನಾವು ಇಲ್ಲಿ ಕೇಳಕ್ಕೆ ಬಂದಿದ್ದೀವಿ.
We have also come to this hallowed spot to remind America of the phase urgency of now. Why have we come here to this hallowed spot? To remind America of the phase urgency of now. ಅಮೇರಿಕಕ್ಕೆ ಜ್ಞಾಪಿಸಲಿಕ್ಕೆ ನೌ ಓನ್ಲಿ, ನಾಟ್ ಟುಮಾರೋ, ನಾಳೆ ಬಾ ಅಲ್ಲ. ಯಾವಾಗ ನೋಡಿದ್ರು ನಾಳೆ ನಾಳೆ ನಾಳೆ, ಆಮೇಲೆ ಬರೆದ್ಬಿಟ್ರೆ ಅದು ಯಾವಾಗ ಓದ್ಕೊಂಡ್ರು ಆಮೇಲೆ. ಪುಸ್ತಕ ಯಾಕೆ ತಂದಿಲ್ಲ? ನಾಳೆ ತರ್ತೀನಿ ಮೇಡಮ್, ನಾಳೆ ಬಂತು, ನಾಳೆ ನಾಳೆ ತರ್ತೀನಿ ಮೇಡಮ್. ಸೊ ನಾಳೆ ಮಲೆನಾಡು ಕಡೆ ಹಾಗೇನೆ ದೆವ್ವ ಬರುತ್ತೆ ಅಂತ ನಂಬಿಕೆ. ಬಾಗಿಲು ಮೇಲೆ ನಾಳೆ ಬಾ ಅಂತ ಬರೆದ್ರೆ ದೆವ್ವ ಒಳಗೆ ಬರಲ್ವಂತೆ, ನೋಡ್ಕೊಂಡು ನಾಳೆ ಬಾ ಅಂತ ಹೊರ್ಟೋಗುತ್ತೆ ಅಂತ. ಅದು ಯಾವಾಗ ಓದ್ಕೊಂಡು ನಾಳೆ, ಆ ಥರ. ನಾವಿಲ್ಲಿ ಬಂದಿರೋದು ಟು ಡಿಮ್ಯಾಂಡ್ ದ ರಿಚಸ್ ಆಫ್ ಫ್ರೀಡಮ್ ಆ್ಯಂಡ್ ಸೆಕ್ಯೂರಿಟಿ ಆಫ್ ಜಸ್ಟಿಸ್. ನಾವು ಓನ್ಲಿ ಅರ್ಜೆನ್ಸಿ, ನಮ್ಗೆ ಅರ್ಜೆಂಟ್ ಇದೆ, ನಮ್ಗೆ ಈಗಲೇ ಬೇಕು. ದಿಸ್ ಇಸ್ ನೋ ಟೈಮ್ ಟು ಎಂಗೇಜ್ ಇನ್ ಲಕ್ಸುರಿ ಆಫ್ ಕೂಲಿಂಗ್ ಆಫ್ ಆರ್ ಟು ಟೇಕ್ ದ ಟ್ರ್ಯಾಂಕ್ಯುಲೈಸಿಂಗ್ ಡ್ರಗ್ ಆಫ್ ಗ್ರ್ಯಾಜುಯಲಿಸಮ್. ಹಂತ ಹಂತವಾಗಿ ಮಾಡಲಾಗುವುದು, ಕಾಲಕ್ರಮೇಣ ಮಾಡಲಾಗುವುದು ಅಲ್ಲ, ನಮಗೆ ಬೇಡ, ನಮಗೀಗಲೇ ಬೇಕು. ದೆರ್ ಇಸ್ ನೋ ಟೈಮ್ ಟು ಎಂಗೇಜ್ ಇನ್ ದ ಲಕ್ಸುರಿ ಆಫ್ ಕೂಲಿಂಗ್ ಆಫ್. ಕೂಲ್ ಮಾಡಿ ಕಳಿಸ್ತೀರ ನಮ್ಮನ್ನು ಏನಂತ? ಆರ್ ಟೇಕ್ ದ ಟ್ರ್ಯಾಂಕ್ಯುಲೈಸಿಂಗ್ ಡ್ರಗ್ ಆಫ್ ಗ್ರ್ಯಾಜುಯಲಿಸಮ್. ಟ್ರ್ಯಾಂಕ್ಯುಲೈಸಿಂಗ್ ಡ್ರಗ್ ಅದು, ಕೂಲ್ ಮಾಡುವಂಥ ಡ್ರಗ್ಗು. ನೋಡೋಣ ಮುಂದಕ್ಕೆ, ನಾಳೆ 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 ಆಗೋಯ್ತು. ಸೊ ಗ್ರ್ಯಾಜುಯಲಿಸಮ್, ಹಂತ ಹಂತವಾಗಿ ಮಾಡಲಾಗುವುದು. ನೋ, ವಿ ಡೋಂಟ್ ವಾಂಟ್ ದ ಟ್ರ್ಯಾಂಕ್ಯುಲೈಸಿಂಗ್ ಡ್ರಗ್ ಆಫ್ gradualism. Now is the time to make real the promises of democracy. Now we are here. This is the time to make real the promises of democracy. ಈ ಪ್ರಜಾಪ್ರಭುತ್ವದ ಆ ಒಂದು ಪ್ರಾಮಿಸಸನ್ನು, ಮಾತುಗಳನ್ನು, ಕೊಟ್ಟಿರೋ ಮಾತುಗಳನ್ನು ನಮಗೆ ನಿಜ ಮಾಡಲಿಕ್ಕೆ ಸರಿಯಾದ ಸಮಯ. Now is the time to rise from the dark and desolate valley of segregation to the sunlit path of racial justice. ಆ ಕತ್ತಲು ಮತ್ತು ಆ ಡೆಸೊಲೇಟ್, ಪ್ರತ್ಯೇಕವಾಗಿರ್ತಕ್ಕಂಥ ವ್ಯಾಲಿ ಆಫ್ ಸೆಗ್ರಿಗೇಷನ್, ಆ ಪ್ರತ್ಯೇಕತೆಯ ಕಣಿವೆಯಿಂದ ಈ ಸನ್ಲಿಟ್ ಪಾತ್ ಆಫ್ ರೇಷಿಯಲ್ ಜಸ್ಟಿಸ್, ಜನಾಂಗೀಯ ನ್ಯಾಯ ಅಂತಕ್ಕಂಥ ಈ ಸೂರ್ಯನ ಬೆಳಗ್ತಾ ಇರ್ತಕ್ಕಂಥ ದಾರಿಯಲ್ಲಿನ ನಾವು ನಡೆಯಲಿಕ್ಕೆ ಸರಿಯಾದ ಸಮಯ. ನೌ ಈಸ್ ದ ಟೈಮ್ ಟು ಲಿಫ್ಟ್ ಅವರ್ ನೇಷನ್ ಫ್ರಮ್ ದ ಕ್ವಿಕ್ ಸ್ಯಾಂಡ್ಸ್ ಆಫ್ ರೇಷಿಯಲ್ ಇನ್ಜಸ್ಟಿಸ್ ಟು ದ ಸಾಲಿಡ್ ರಾಕ್ ಆಫ್ ಬ್ರದರ್ಹುಡ್. ನೌ, ದಿಸ್ ಈಸ್ ದ ರೈಟ್ ಟೈಮ್. ನೌ, ಈಗ ನಮಗೆ ನಮ್ಮ ದೇಶವನ್ನು ಮೇಲೆತ್ತಲಿಕ್ಕೆ, ಲಿಫ್ಟ್ ಫ್ರಮ್ ದ ಕ್ವಿಕ್ ಸ್ಯಾಂಡ್ಸ್ ಆಫ್ ರೇಷಿಯಲ್ ಇನ್ಜಸ್ಟಿಸ್, ಆ ಜನಾಂಗೀಯ ಅನ್ಯಾಯದ ಮರಳಿನಿಂದ ನಮ್ಮ ದೇಶವನ್ನು ಮೇಲೆತ್ತಿ ಸಾಲಿಡ್ ರಾಕ್ ಆಫ್ ಬ್ರದರ್ಹುಡ್, ಆ ಒಂದು ಗಟ್ಟಿಯಾದಂಥ ಬಂಡೆಯಂತೆ ಗಟ್ಟಿಯಾದಂತಹ ಬ್ರದರ್ಹುಡ್, ಭ್ರಾತೃತ್ವ ಭಾವನೆ ಮೇಲೆ ನಮ್ಮ ದೇಶವನ್ನು ಮೇಲೇಳಿಸಲಿಕ್ಕೆ, ಕಟ್ಟಲಿಕ್ಕೆ ಸುಸಮಯ, ಸರಿಯಾದ ಸಮಯ. ಕನ್ನಡದಲ್ಲಿ ಹೇಳ್ತಾರೆ, ನಾಳೆ ಅನ್ನುವುದು ಆಳು, ಈಗ ಎಂದರೆ ಈ ಕ್ಷಣ ಅಂತ ಕೆಲಸ ಮಾಡಿದರೆ ನಾವು ಪ್ರಗತಿಯನ್ನು ಹೊಂದುತ್ತೀವಿ, ಅಭಿವೃದ್ಧಿ ಹೊಂದುತ್ತೀವಿ, ಕೆಲಸ ಆಗುತ್ತೆ ಅಂತ. ಯಾಕೆಂದರೆ ನಾಳೆ ಒಂದು ಸಾರಿ ಪ್ರೊಕ್ರಾಸ್ಟಿನೇಟಿಂಗ್ ಹ್ಯಾಬಿಟ್ ಶುರುವಾಯಿತು ಅಂದರೆ, ದಟ್ ಈಸ್ ಆಲ್ವೇಸ್ ಹ್ಯೂಮನ್ ಟೆಂಡೆನ್ಸಿ, ಸೈಕಾಲಜಿ ಟು ಪ್ರೊಕ್ರಾಸ್ಟಿನೇಟ್. ಮುಂದಕ್ಕೆ ಹಾಕ್ತಾ ಹೋಗ್ತೀವಿ, ಪೋಸ್ಟ್ಪೋನಿಂಗ್ ಆ್ಯಂಡ್ ಪೋಸ್ಟ್ಪೋನಿಂಗ್. ನೋಡುವ, ನಾಳೆ ನಾಳೆ ನಾಳೆ. ಅದಕ್ಕೆ ಕನ್ನಡದಲ್ಲಿ ನಾಳೆ ಹಾಳು, ಈಗ ಈ ಕ್ಷಣ, ಈಗ ಅಂದಿದ್ದು ಇವತ್ತು ಅಂದಿದ್ದು ಈಗ ಅಂದಿದ್ದು ಈ ಕ್ಷಣ ಶುರು ಮಾಡಿದರೆ ಆಗ ಯಾವುದಾದ್ರು ಒಂದು ಕೆಲಸ ಯಶಸ್ಸು ಪಡೀಲಿಕ್ಕೆ ಸಾಧ್ಯ. ಸೊ ನೌ, ನಮ್ಗೆ ಈಗಲೇ ಬೇಕು. ನವ್ ಇಸ್ ದ ಟೈಮ್ ಟು ಮೇಕ್ ಜಸ್ಟಿಸ್ ಎ ರಿಯಾಲಿಟಿ ಫಾರ್ ಆಲ್ ಆಫ್ ಗಾಡ್ಸ್ ಚಿಲ್ಡ್ರನ್. ಆ ಎಲ್ಲ ದೇವರ ಮಕ್ಕಳಿಗೂ ನ್ಯಾಯ ಅನ್ನೋದನ್ನೊಂದು ರಿಯಾಲಿಟಿ, ಒಂದು ವಾಸ್ತವ ಮಾಡಲಿಕ್ಕೆ ಸರಿಯಾದ ಸಮಯ. ಇಟ್ ವಿಲ್ ಬಿ ಫ್ಯಾಟಲ್ ಫಾರ್ ದ ನೇಷನ್ ಟು ಓವರ್ಲುಕ್ ದ ಅರ್ಜೆನ್ಸಿ ಆಫ್ ದ ಮೊಮೆಂಟ್. ಈ ಒಂದು ಅರ್ಜೆನ್ಸಿ ಆಫ್ ದ ಮೊಮೆಂಟ್, ಈ ಕ್ಷಣದ ಒಂದು ತುರ್ತನ್ನು ನೀವು ನೆಗ್ಲೆಕ್ಟ್ ಮಾಡಿದರೆ ದೇಶಕ್ಕೆ ಒಳ್ಳೆಯದಲ್ಲ. ದಿಸ್ sweltering summer of the Negroes' legitimate discontent will not pass until there is an invigorating autumn of freedom and equality. ನಾವಿವತ್ತು ನ್ಯಾಯಬದ್ಧವಾಗಿ ಎಲ್ಲ ಅತೃಪ್ತ ನೀಗ್ರೋಗಳು ಬೀದಿಯಲ್ಲಿ ಬಂದಿದ್ದೀವಿ. ಎಲ್ಲಿವರೆಗೆ ನಮಗೆ ಫ್ರೀಡಮ್ ಆ್ಯಂಡ್ ಈಕ್ವಾಲಿಟಿ ಸಿಗೋವರೆಗೆ ನಾವು ಹಿಂದಿರುಗೋದಿಲ್ಲ. 1963 100 ವರ್ಷಗಳ ಹಿಂದೆ 18
ಈಸ್ ನಾಟ್ ಅನ್ ಎಂಡ್. ಈಗ 1863ಯಲ್ಲಿ ಶುರುವಾಗಿತ್ತು. ಈಗ ನಾವು 1963ನಲ್ಲಿ ಈಗ ಆರಂಭ ಮಾಡಿದ್ದೀವಿ. ದಿಸ್ ಇಸ್ ನಾಟ್ ಅನ್ ಎಂಡ್. ಅದು ಎಂಡ್ ಅಲ್ಲ, ದಿಸ್ ಇಸ್ ದ ಬಿಗಿನಿಂಗ್. And those who hope that Negro needed to blow off steam and will now be content will have a rude awakening if the nation returns to business as usual. Now we are not going to stop. Those who hope that the Negro needed to blow off steam and will now be content will have a rude awakening of if the nation returns to business as usual. ನೋ, ನೀವೇನಾರು ಹಾಗೆ ತಿಳ್ಕೊಂಡಿದ್ರೆ ನೀಗ್ರೋನ ನಾವು ನೀಡ್ ಟು ಬ್ಲೋ ಆಫ್ ಸ್ಟೀಮ್ ಆ್ಯಂಡ್ ವಿಲ್ ನಾಟ್ ಬಿ ಕಂಟೆಂಟ್. ಇಫ್ ಯು ಥಿಂಕ್ ಸೊ, ಇಟ್ಸ್ ನಥಿಂಗ್ ಬಟ್ ಎ ರೂಡ್ ಅವೇಕನಿಂಗ್ ಇಫ್ ದ ನೇಷನ್ ರಿಟರ್ನ್ ಟು ಬಿಸ್ನೆಸ್ ಆ್ಯಸ್ ಯೂಶುವಲ್ ಆ್ಯಂಡ್ ದೆರ್ ವಿಲ್ ಬಿ ನೈದರ್ ರೆಸ್ಟ್ ನಾರ್ ಟ್ರ್ಯಾಂಕ್ವಿಲಿಟಿ ಇನ್ ಅಮೇರಿಕಾ ಅಂಟಿಲ್ ದ ನೀಗ್ರೋ ಇಸ್ ಗ್ರಾಂಟೆಡ್ ಇಫ್ ಸಿಟಿಸನ್ಶಿಪ್ ರೈಟ್ಸ್. ಅಮೇರಿಕಾದಲ್ಲಿ ನಿಮಗೆ ರೆಸ್ಟ್, ಶಾಂತಿ ಬೇಕು ಅಂದರೆ, ಟ್ರ್ಯಾಂಕ್ವಿಲಿಟಿ ಬೇಕು, ನೆಮ್ಮದಿ ಬೇಕು, ಶಾಂತತೆ ಇರಬೇಕು, ವಿಶ್ರಾಂತಿ ಬೇಕು ಅಂದರೆ ಅಮೇರಿಕಾದಲ್ಲಿ ಯಾವಾಗ ಅದು ಸಿಗುತ್ತೆ? ಅಂಟಿಲ್ ದ ನೀಗ್ರೋ ಇಸ್ ಗ್ರಾಂಟೆಡ್ ಸಿಟಿಸನ್ಶಿಪ್ ರೈಟ್ಸ್. ನಾಗರಿಕ ಹಕ್ಕುಗಳನ್ನು ಆ ನೀಗ್ರೋಗಳಿಗೆ ಕೊಡೋವರೆಗೆ ಅಮೇರಿಕಾದಲ್ಲಿ ಶಾಂತಿ, ನೆಮ್ಮದಿ ನೆಲೆಸಲಿಕ್ಕೆ ಬಿಡೋದಿಲ್ಲ. ದ ವರ್ಲ್ವಿಂಡ್ಸ್ ಆಫ್ ರಿವೋಲ್ಟ್ ವಿಲ್ ಕಂಟಿನ್ಯೂ ಟು ಶೇಕ್ ದ ಫೌಂಡೇಶನ್ಸ್ ಆಫ್ ಅವರ್ ನೇಷನ್. ಈ ಒಂದು ವರ್ಲ್ವಿಂಡ್, ಸುಂಟರ ಗಾಳಿ ಬೀಸಾಗಿದೆ, ಆಫ್ ರಿವೋಲ್ಟ್, ಕ್ರಾಂತಿಯ ಸುಂಟರ ಗಾಳಿ ಎಲ್ಲಿವರೆಗೆ ಮುಂದುವರಿಯುತ್ತೆ? ವಿಲ್ ಕಂಟಿನ್ಯೂ ಟು ಶೇಕ್ ದ ಫೌಂಡೇಶನ್ಸ್ ಆಫ್ ಅವರ್ ನೇಷನ್ಸ್. ನಮ್ಮ ದೇಶದ ತಳಹದಿಯನ್ನೇ ನಾವೀಗ ಅಲುಗಾಡಿಸಬಲ್ಲೆವು. ಅಂಟಿಲ್ ಎಲ್ಲಿವರೆಗೆ? ದ ಬ್ರೈಟ್ ಡೇ ಆಫ್ ಜಸ್ಟಿಸ್ ಎಮರ್ಜಸ್. ಆ ಒಂದು ಸುಂದರವಾದ ನ್ಯಾಯದ ದಿನ ನಮಗೆ ಉದಯ ಆಗೋವರೆಗೆ. ಬಟ್ ದರ್ ಇಸ್ ಸಮಥಿಂಗ್ ದಟ್ ಐ ಮಸ್ಟ್ ಸೇ ಟು ಮೈ ಪೀಪಲ್. ನನ್ನ ಜನರಿಗೆ ನಾನೀಗ ಒಂದು ಹೇಳಬೇಕಾಗಿದೆ. ಹೂ ಸ್ಟ್ಯಾಂಡ್ ಆನ್ ದ ವಾರ್ಮ್ ಥ್ರೆಶೋಲ್ಡ್ ವಿಚ್ ಲೀಡ್ಸ್ ಇನ್ ಟು ದ ಪ್ಯಾಲೇಸ್ ಆಫ್ ಜಸ್ಟಿಸ್. ನೌ ದೋಸ್ ಪೀಪಲ್ ಆರ್ ಸ್ಟ್ಯಾಂಡಿಂಗ್ ಆನ್ ದಟ್ ವಾರ್ಮ್ ಥ್ರೆಶೋಲ್ಡ್. ಆ ಒಂದು ಹಿತವಾದ ಆ ಹೊಸ್ತಿಲ ಮೇಲೆ ನಿಂತಿದ್ದಾರೆ, ರಿವೋಲ್ಟ್ ಮಾಡೋಕ್ಕೆ ನಿಂತಿದ್ದಾರೆ, ಎಕ್ಸ್ಪೆಕ್ಟಿಂಗ್ ಟು ಎಂಟರ್ ಇನ್ ಟು ದ ಪ್ಯಾಲೇಸ್ ಆಫ್ ಜಸ್ಟಿಸ್. ಆ ನ್ಯಾಯದ ಅರಮನೆಯೊಳಗಡೆ ಕಾಲಿಡಲಿಕ್ಕೆ ಅವ್ರಿಗೆ ನಾನು ಹೇಳ್ತೀನಿ, ಇನ್ ದ ಪ್ರೊಸೆಸ್ ಆಫ್ ಗೇನಿಂಗ್ ಅವರ್ ರೈಟ್ಫುಲ್ ಪ್ಲೇಸ್ we must not be guilty of wrongful deeds. Mahatma Gandhiji, once again, non-violent movement of non-violence. ನಮ್ಮ ಹಕ್ಕುಗಳನ್ನು, ನಮ್ಮ ರೈಟ್ಫುಲ್ ಪ್ಲೇಸ್, ನಮ್ಮ ಹಕ್ಕು ಇರ್ತಕ್ಕಂಥ ಸ್ಥಾನಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ವಿ ಮಸ್ಟ್ ನಾಟ್ ಬಿ ಗಿಲ್ಟಿ ಆಫ್ ರಾಂಗ್ಫುಲ್ ಡೀಡ್ಸ್. ನಾವು ಯಾವುದೇ ತಪ್ಪು ಕೆಲಸಗಳನ್ನು ಮಾಡಬಾರ್ದು, ತಪ್ಪು ಹಾದಿಯಲ್ಲಿ ಹೋಗಬಾರ್ದು. ಲೆಟ್ ಅಸ್ ನಾಟ್ ಸೀಡ್ to satisfy our thirst for freedom by drinking from the cup of bitterness and hatred. ನಮ್ಮ ಬಾಯಾರಿಕೆ ಯಾವುದು? ಥರ್ಸ್ಟ್ ಫಾರ್ ಫ್ರೀಡಮ್, ಸ್ವಾತಂತ್ರ್ಯದ ಬಾಯಾರಿಕೆಯನ್ನು ತೃಪ್ತಿಪಡಿಸ್ಕೊಳ್ಳಿಕ್ಕೆ ಲೆಟ್ ಅಸ್ ನಾಟ್ ಡ್ರಿಂಕ್ ಫ್ರಮ್ ದ ಕಪ್ ಆಫ್ ಬಿಟರ್ನೆಸ್ ಆ್ಯಂಡ್ ಹೇಟ್ರೆಡ್. ದ್ವೇಷ ಅನ್ನುವ ಕಹಿಯ ವಿಷದ ಬಟ್ಟಲಿನಿಂದ ಕುಡಿಯೋದು ಬೇಡ, ವಿಷದ ಬಟ್ಟಲನ್ನು ಕುಡಿಯೋದು ಬೇಡ. We must forever conduct our struggle on the high plane of dignity and discipline. ನಮ್ಮ ಹೋರಾಟ ಹೇಗಿರಬೇಕು? ತುಂಬ ಹೈ ಪ್ಲೇನ್, ಮೇಲ್ಮಟ್ಟದಲ್ಲಿರಬೇಕು. ಇಟ್ ಶುಡ್ ಬಿ ಆಫ್ ಡಿಗ್ನಿಟಿ, ಪ್ಲೇನ್ ಆಫ್ ಡಿಗ್ನಿಟಿ ಆ್ಯಂಡ್ ಡಿಸಿಪ್ಲಿನ್. ಘನತೆಯಿಂದ ಕೂಡಿರಬೇಕು, ಶಿಸ್ತಿನಿಂದ ಕೂಡಿರಬೇಕು. ವಿ ಮಸ್ಟ್ ನಾಟ್ ಅಲೋ ಅವರ್ ಕ್ರಿಯೇಟಿವ್ ಪ್ರೊಟೆಸ್ಟ್ ಟು ಡಿಜನರೇಟ್ ಇಂಟು ಫಿಸಿಕಲ್ ವೈಲೆನ್ಸ್. ನಮ್ಮ ಈ ಒಂದು ಉತ್ತಮವಾದಂಥ ಒಂದು ಸೃಜನಶೀಲವಾದಂಥ ಒಂದು ಹೋರಾಟ, ಪ್ರತಿರೋಧ, ಇದನ್ನು ನಾವು ಲೆಟ್ ಅಸ್ ನಾಟ್ ಡಿಜನರೇಟ್, ಕೆಳಮಟ್ಟಕ್ಕೆ ಇಳಿಸೋದು ಬೇಡ. ಇಂಟು ಫಿಸಿಕಲ್ ವೈಲೆನ್ಸ್, ದೈಹಿಕ ಹಲ್ಲೆಯ ಮಟ್ಟಕ್ಕೆ ನಾವು ಇಳಿಸೋದು ಬೇಡ. ಅಗೇನ್ ಆ್ಯಂಡ್ ಅಗೇನ್ ವಿ ಮಸ್ಟ್ ರೈಸ್ ಟು ದ ಮೆಜೆಸ್ಟಿಕ್ ಹೈಟ್ಸ್ ಆಫ್ ಮೀಟಿಂಗ್ ಫಿಸಿಕಲ್ ಫೋರ್ಸ್ ವಿತ್ ಸೋಲ್ ಫೋರ್ಸ್. ಎಸ್, ದೇ ಆರ್ ಗೋಯಿಂಗ್ ಟು ಅಪೋಸ್ us, control us by using physical force. Let us meet those physical force with the soul force. ಒಗ್ಗಟ್ಟಿನಲ್ಲಿ ಬಲ ಇದೆ, ಆತ್ಮಬಲದಿಂದ ಎದುರಿಸೋಣ. The marvelous new militancy which has engulfed the Negro. ಆ ಹೊಸ ಮಿಲಿಟೆನ್ಸಿ ಇಟ್ ಹ್ಯಾಸ್ engulfed the Negro community must not lead us to a distrust of all white people. ಆ ಒಂದು ಮಿಲಿಟೆನ್ಸಿ ಹ್ಯಾಸ್ engulfed, ಸುತ್ತುವರೆದಿದೆ ನಮ್ಮನ್ನು. ಲೆಟ್ ಅಸ್ ನಾಟ್ distrust ಆಲ್ ವೈಟ್ ಪೀಪಲ್. ಎಲ್ಲ ಬಿಳಿಯರನ್ನು ನಾವು ನಮ್ಮನ್ನು ಬಿಳಿಯ ಜನರ ಮಿಲಿಟ್ರಿ ಸುತ್ತುವರೆದಿದೆ ಅಂತ ಹೇಳಿಬಿಟ್ಟು ಎಲ್ಲ ಬಿಳಿಯ ಜನರನ್ನು ನಾವು ದ್ವೇಷಿಸೋದು ಬೇಡ.
For many of our white brothers, as evidenced by the presence here today, have come to realize that the destiny is tied up with our destiny. ಯಾಕೆ ಅಂದರೆ ಲೆಟ್ ಅಸ್ ನಾಟ್ ಡಿಸ್ಟ್ರಸ್ಟ್ ಆಲ್ ವೈಟ್ ಪೀಪಲ್. ಎಲ್ಲ ವೈಟ್ ಪೀಪಲ್ ಕೆಟ್ಟವರಲ್ಲ. ಎಷ್ಟೊಂದು ಮೆನಿ ಆಫ್ ಅವರ್ ವೈಟ್ ಬ್ರದರ್ಸ್, ನಮ್ಮ ಆ ಅನೇಕ ಬಿಳಿಯ ಸಹೋದರರು, ದೇ ಹ್ಯಾವ್ ಎವಿಡೆನ್ಸ್ಡ್ ಬೈ ದ ಪ್ರೆಸೆನ್ಸ್ ಹಿಯರ್ ಟುಡೇ. ನೋಡಿ, ಅವರೆಲ್ಲರೂ ನಮ್ಮೊಂದಿಗಿದ್ದಾರೆ. ನಾವು ಬರೀ ನೀಗಲುಗಳು ಮಾತ್ರ ಇಲ್ಲ ಇಲ್ಲಿ. ದೇ ಹ್ಯಾವ್ ಎವಿಡೆನ್ಸ್ಡ್, ಅದಕ್ಕೆ ಅವರು ಸಾಕ್ಷಿ ಇದ್ದಾರೆ ಇಲ್ಲಿ ನೋಡಿ. ದೇ ಆಲ್ಸೋ ಹ್ಯಾವ್ ರಿಯಲೈಸ್ಡ್ ದಟ್ ದೇರ್ ಡೆಸ್ಟಿನಿ ಈಸ್ ಟೈಡ್ ಅಪ್ ವಿತ್ ಅವರ್ ಡೆಸ್ಟಿನಿ. ಅವರ ಹಣೆ ಬರ ನಮ್ಮ ಹಣೆ ಬರದೊಂದಿಗೆ ಬೆಸೆದುಕೊಂಡಿದೆ ಅಂತ ಅವರು ತಿಳ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವರು ಎಷ್ಟು ಜನ ಬಿಳಿಯ ಸಹೋದರರು ನಮ್ಮೊಂದಿಗೆ ಇವತ್ತು ಬಂದಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಕಮ್ ಟು ರಿಯಲೈಸ್ ದಟ್ ದೇರ್ ಫ್ರೀಡಮ್ ಈಸ್ ಇನ್ಎಕ್ಸ್ಟ್ರಿಕೇಬ್ಲಿ ಬೌಂಡ್ ಟು ಅವರ್ ಫ್ರೀಡಮ್. ಅವರ ಸ್ವಾತಂತ್ರ್ಯ ನಮ್ಮ ಸ್ವಾತಂತ್ರ್ಯದೊಂದಿಗೆ ಬೆಸೆದುಕೊಂಡಿದೆ ಅಂತ ಅವರಿಗೆ ಗೊತ್ತಿದೆ. ಅದಕ್ಕೆ ದೇ ಹ್ಯಾವ್ ಕಮ್ ಹಿಯರ್. ಲೆಟ್ ಅಸ್ ನಾಟ್ ಹೇಟ್ ಆಲ್ ವೈಟ್ ಮೆನ್, ಡಿಸ್ಟ್ರಸ್ ಆಲ್ ವೈಟ್ ಮೆನ್, ಬಿಕಾಸ್ ವೈಟ್ ಮಿಲಿಟೆನ್ಸಿ ಹ್ಯಾಸ್ ಎನ್ಗಲ್ಫ್ಡ್ ಅಸ್. ವಿ ಕೆನಾಟ್ ವಾಕ್ ಅಲೋನ್. ನಾವು ಒಂಟೆಗೆ ನಡೀಲಿಕ್ಕಾಗಲ್ಲ. And as we walk, we must make the pledge that we shall always march ahead. Yes, we have to walk together. As we walk, we must make a pledge. ನಾವೊಂದು ಆಣೆ ಮಾಡಬೇಕು, ಪ್ರಮಾಣ ಮಾಡಬೇಕು. ಏನಂತ? we shall always march ahead. ನಾವು ಯಾವಾಗಲೂ ಮುಂದಕ್ಕೆ ಹೋಗ್ತೇವೆ, ಹೆಜ್ಜೆ ಇಡ್ತೇವೆ. we cannot turn back. ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡೋದಿಲ್ಲ. There are those who are asking the devotees of civil rights, when will you be satisfied? There are some people, ಈ ಸಿವಿಲ್ ರೈಟ್ಸ್ಗೆ ನಾವು ಕೇಳ್ತಿದ್ದೀವಲ್ಲ, ಸಮ್ ಪೀಪಲ್ ಆರ್ ದೇರ್, ದೇ ಕ್ವೆಶ್ಚನ್ ಅಸ್, ವೆನ್ ವಿಲ್ ಯು ಬಿ ಸ್ಯಾಟಿಸ್ಫೈಡ್? ನಿಮಗೆ ಯಾವಾಗ ತೃಪ್ತಿ ಆಗುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ವಿ ಕ್ಯಾನ್ ನೆವರ್ ಬಿ ಸ್ಯಾಟಿಸ್ಫೈಡ್ ಆಸ್ ಲಾಂಗ್ ಆಸ್ ದ ನೀಗ್ರೋ ಈಸ್ ದ ವಿಕ್ಟಿಮ್ ಆಫ್ ದ ಅನ್ಸ್ಪೀಕೇಬಲ್ ಹಾರರ್ಸ್ ಆಫ್ ಪೊಲೀಸ್ ಬ್ರುಟಾಲಿಟಿ. ಎಲ್ಲಿವರೆಗೆ ನೀಗ್ರೋ ಈಸ್ ದ ವಿಕ್ಟಿಮ್ ಆಫ್ ದ ಅನ್ಸ್ಪೀಕೇಬಲ್ ಹಾರರ್ಸ್ ಆಫ್ ಪೊಲೀಸ್ ಬ್ರುಟಾಲಿಟಿ, ಈ ಪೊಲೀಸ್ ಕ್ರೌರ್ಯದ ಬಲಿಪಶು ಎಲ್ಲಿವರೆಗೆ ಈ ನೀಗ್ಲುಗಳಾಗ್ತಾರೋ ಅಲ್ಲಿವರೆಗೆ ನಮಗೆ ತೃಪ್ತಿ ಇಲ್ಲ. ಎಲ್ಲಿವರೆಗೆ ಈ ಪೊಲೀಸ್ ಕ್ರೌರ್ಯದ ನಮಗೆ ಬಿಡುಗಡೆ ಸಿಗುತ್ತೆ ನೀಗ್ಲುಗಳಿಗೆ, ಅಲ್ಲಿವರೆಗೆ ನಮಗೆ ತೃಪ್ತಿ ಇಲ್ಲ. ವಿ ಕ್ಯಾನ್ ನೆವರ್ ಬಿ ಸ್ಯಾಟಿಸ್ಫೈಡ್ ಅಸ್ ಲಾಂಗ್ ಅಸ್ ಅವರ್ ಬಾಡಿ ಈಸ್ ಹೆವಿ ವಿತ್ ದ ಫ್ಯಾಟಿಗ್ ಆಫ್ ಟ್ರಾವೆಲ್ ಕೆನಾಟ್ ಗೇನ್ ಲಾಡ್ಜಿಂಗ್ ಇನ್ ದ ಮೋಟೆಲ್ಸ್ ಆಫ್ ದ ಹೈವೇಸ್. ಎಸ್, ನಮಗೆ ತೃಪ್ತಿ ಇಲ್ಲ ಎಲ್ಲಿವರೆಗೆ ನಮ್ಮ ದೇಹಗಳು ಆ ಫ್ಯಾಟಿಗ್ ಆಫ್ ಟ್ರಾವೆಲ್, ಭಾರವನ್ನು ಹೊತ್ತು, ಹೆವಿ ವಿತ್ ದ ಫ್ಯಾಟಿಗ್ ಆಫ್ ಟ್ರಾವೆಲ್, ದೊಡ್ಡ ಮೂಟೆಗಳನ್ನ ಹೊತ್ತು. ಯಾಕೆ? ಊರಿಂದ ಆಚೆಗೆ ಆಗ್ತಿರೋದು ರಕ್ಷಣೆಗೋಸ್ಕರ. ಊರು ಬಿಟ್ಟು ಹೋಗುವಾಗ ದೊಡ್ಡ ಮೂಟೆಗಳನ್ನ ಹೊತ್ತು, ಸಂಸಾರಗಳನ್ನ ಹೊತ್ಕೊಂಡು ಕರ್ಕೊಂಡು ನಾವು ಎಲ್ಲಿವರೆಗೆ ನಮಗೆ ಆ ರೀತಿ ನಡ್ಕೊಂಡು ಹೋಗುವಾಗ ಹೋಟೆಲ್ಗಳಲ್ಲಿ, ಹೈವೇಲಿರ್ತಕ್ಕಂಥ ಹೋಟೆಲ್ಗಳಲ್ಲಿ ನಮಗೆ ಜಾಗ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ಈ ಹೋರಾಟ ಮುಂದುವರಿಯುತ್ತೆ. ದ ಹೋಟೆಲ್ಸ್ ಆಫ್ ಸಿಟೀಸ್, ನಗರಗಳ ಹೋಟೆಲ್ಗಳಲ್ಲಿ ನಮಗೆ ಎಲ್ಲಿವರೆಗೆ ಜಾಗ ಕೊಡೋದಿಲ್ಲವೋ ಅಲ್ಲಿವರೆಗೆ ಹೋರಾಟ ಮುಂದುವರಿಯುತ್ತೆ. ವಿ ಕೆನಾಟ್ ಬಿ ಸ್ಯಾಟಿಸ್ಫೈಡ್ ಅಸ್ ಲಾಂಗ್ ಅಸ್ ದ ನೀಗ್ರೋಸ್ ಬೇಸಿಕ್ ಮೊಬಿಲಿಟಿ ಈಸ್ ಫ್ರಮ್ ಎ ಸ್ಮಾಲರ್ ಗೆಟ್ಟೋ ಟು ಎ ಲಾರ್ಜರ್ ಒನ್. ನಮ್ಮ ಈ ಚಲನೆ, ನೀಗ್ರೋಸ್ ಬೇಸಿಕ್ ಮೊಬಿಲಿಟಿ ಈಸ್ ಫ್ರಮ್ ಎ ಸ್ಮಾಲರ್ ಗೆಟ್ಟೋ ಟು ಎ ಲಾರ್ಜರ್ ಒನ್. ಈ ನೀಗ್ರೋಗಳ ಒಂದು ಮೂಲಭೂತ ಸೌಕರ್ಯಗಳು ಸ್ಮಾಲರ್, ಸಣ್ಣದಿಂದ ದೊಡ್ಡದವರೆಗೆ ವಿಸ್ತಾರ ಆಗೋವರೆಗೆ ನಾವು ತೃಪ್ತರಾಗೋದಿಲ್ಲ. ವಿ ಕ್ಯಾನ್ ನೆವರ್ ಬಿ ಸ್ಯಾಟಿಸ್ಫೈಡ್ ಅಸ್ ಲಾಂಗ್ ಅಸ್ ಅವರ್ ಚಿಲ್ಡ್ರನ್ ಆರ್ ಸ್ಟ್ರಿಪ್ಡ್ ಆಫ್ ದರ್ ಸೆಲ್ಫ್ ಹುಡ್ ಆ್ಯಂಡ್ ರಾಬ್ಡ್ ಆಫ್ ದ ಡಿಗ್ನಿಟಿ ಬೈ ಸೈನ್ಸ್ ಸ್ಟೇಟಿಂಗ್ ಫಾರ್ ವೈಟ್ಸ್ ಓನ್ಲಿ. ಎಲ್ಲ ಕಡೆ ಏನು ಬೋರ್ಡ್ ಹಾಕಿದ್ದೀರಿ? ಫಾರ್ ವೈಟ್ಸ್ ಓನ್ಲಿ. ಬ್ಲ್ಯಾಕಿಗೆ ಬೇರೆ, ವೈಟ್ಗೆ ಬೇರೆ. ಎಲ್ಲಿ ನಮ್ಮ ಮಕ್ಕಳುಗಳಿಗೆ ಆ ಒಂದು ಸೆಲ್ಫ್ ಹುಡ್ ಆ ಬಾಲ್ಯದಲ್ಲಿ ಇದೆಯಲ್ಲ, ಅವ್ರು ಎಂಜಾಯ್ ಮಾಡಬೇಕಾಗಿದೆಯಲ್ಲ ಬಾಲ್ಯದಲ್ಲಿ ಎಲ್ಲವನ್ನು ಸಮನಾಗಿ, ಆ ಸೆಲ್ಫ್ ಹುಡ್, ಸ್ಟ್ರಿಪ್ಡ್ ಆಫ್ ದ ಸೆಲ್ಫ್ ಹುಡ್, ಅವ್ರ ತನವನ್ನು ಕಿತ್ಕೊಂಡಿದ್ದೀರಲ್ಲ ನೀವು. ರಾಬ್ಡ್ ಆಫ್ ದ ಡಿಗ್ನಿಟಿ, ಆ ಮಕ್ಕಳಿಗೆ ಏನೂ ಗೊತ್ತಿಲ್ಲದ ಮಕ್ಕಳಿಗೆ ಅವರ ಘನತೆಯನ್ನು, ಡಿಗ್ನಿಟಿಯನ್ನು ಕಿತ್ಕೊಂಡಿದ್ದೀರಲ್ಲ ವಿತ್ ಯುವರ್ ಸೈನ್ ಬೋರ್ಡ್ಸ್. ನಿಮ್ಮ ಬೋರ್ಡ್ಗಳನ್ನು ಹಾಕಿ ಎಲ್ಲ ಕಡೆ ಫಾರ್ ವೈಟ್ಸ್ ಓನ್ಲಿ, ಬಿಳಿಯರಿಗೆ ಮಾತ್ರ ಅಂತ. ಅಲ್ಲಿವರೆಗೆ ಆ ಬೋರ್ಡ್ಗಳನ್ನ ತೆಗೆದು ಹಾಕೋವರೆಗೆ ನಮಗೆ ತೃಪ್ತಿ ಇಲ್ಲ. ವಿ ಕೆನಾಟ್ ಬಿ ಸ್ಯಾಟಿಸ್ಫೈಡ್ ಆಸ್ ಲಾಂಗ್ ಆಸ್ ಎ ನೀಗ್ರೋ ಇನ್ ಮಿಸಿಸಿಪ್ಪಿ ಕೆನಾಟ್ ವೋಟ್ ಆ್ಯಂಡ್ ನೀಗ್ರೋ ಇನ್ ನ್ಯೂಯಾರ್ಕ್ ಬಿಲೀವ್ಸ್ ಹಿ ಹ್ಯಾಸ್ ನಥಿಂಗ್ ಫಾರ್ ವಿಚ್ ಟು ವೋಟ್. ಎಲ್ಲಿವರೆಗೆ ಮಿಸಿಸಿಪ್ಪಿ, ಎಲ್ಲಿವರೆಗೆ ತೃಪ್ತಿ ಇಲ್ಲ ಅಂತಂದರೆ
as long as a Negro in Mississippi cannot vote, ಮಿಸಿಸಿಪಿಲಿರ್ತಕ್ಕಂಥ ನೀಗ್ರೋ ವೋಟ್ ಮಾಡಲು ಸಾಧ್ಯವಾಗದವರೆಗೆ, ಆ್ಯಂಡ್ ನೀಗ್ರೋ ಇನ್ ನ್ಯೂಯಾರ್ಕ್ ಬಿಲೀವ್ಸ್ ಹಿ ಹ್ಯಾಸ್ ನಥಿಂಗ್ ಫಾರ್ ವಿಚ್ ಟು ವೋಟ್. ಎಲ್ಲಿಯವರೆಗೆ ನೀಗ್ರೋ ಇನ್ ಮಿಸಿಸಿಪಿ ಕೆನ್ ನಾಟ್ ವೋಟ್ ಆ್ಯಂಡ್ ನೀಗ್ರೋ ಇನ್ ನ್ಯೂಯಾರ್ಕ್ ಬಿಲೀವ್ಸ್ ಹಿ ಹ್ಯಾಸ್ ನಥಿಂಗ್ ಫಾರ್ ವಿಚ್ ಟು ವೋಟ್, ಹಿ ಹ್ಯಾಸ್ ನಥಿಂಗ್ ಫಾರ್ ವಿಚ್ ಟು ವೋಟ್, ನಾನು ಯಾತಕ್ಕಾಗಿ ವೋಟ್ ಮಾಡಬೇಕು ಅಂತ ಅವನಿಗೆ ನಂಬಿಕೆ ಬರುವವರೆಗೆ ನಾವು ಈ ಹೋರಾಟ ನಮಗೆ ತೃಪ್ತಿ ಇಲ್ಲ. ನೋ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ವಿ ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್ ಅಂಟಿಲ್ ಜಸ್ಟಿಸ್ ರಾಲ್ಸ್ ಡೌನ್ ಲೈಕ್ ವಾಟರ್ಸ್ ಆ್ಯಂಡ್ ರೈಟಸ್ನೆಸ್ ಲೈಕ್ ಎ ಮೈಟಿ ಸ್ಟ್ರೀಮ್. ನ್ಯಾಯ ನಮಗೆ ನೀರಿನಂತೆ ಹರಿದು ಬರೋವರೆಗೆ, ನ್ಯಾಯ ಎಲ್ಲ ಹಕ್ಕುಗಳು ನಮಗೆ ಶಕ್ತಿಶಾಲಿಯಾದಂಥ ಒಂದು ತೊರೆಯಂತೆ ಹರಿದು ಬರುವವರೆಗೆ ನಾವು ತೃಪ್ತರಾಗೋದಿಲ್ಲ. ಐ ಆಮ್ ನಾಟ್ ಅನ್ಮೈಂಡ್ಫುಲ್ ದಟ್ ಸಮ್ ಆಫ್ ಯು ಹ್ಯಾವ್ ಕಮ್ ಹಿಯರ್ ಔಟ್ ಆಫ್ ಗ್ರೇಟ್ ಟ್ರಯಲ್ಸ್ ಆ್ಯಂಡ್ ಟ್ರಿಬ್ಯುಲೇಷನ್ಸ್. ಐ ಆಮ್ ನಾಟ್ ಅನ್ಮೈಂಡ್ಫುಲ್, ನನಗೇನು ಗಮನ ಇಲ್ಲ ಅಂತಲ್ಲ. ನಿಮ್ಮಲ್ಲಿ ಬಹಳಷ್ಟು ಜನ ಆಲ್ರೆಡಿ ಇನ್ ದಿಸ್ ಸ್ಟ್ರಗಲ್ ಫಾರ್ ಫ್ರೀಡಮ್ ಹ್ಯಾವ್ ಕಮ್ ಹಿಯರ್ ಔಟ್ ಆಫ್ ಗ್ರೇಟ್ ಟ್ರಯಲ್ಸ್ ಆ್ಯಂಡ್ ಟ್ರಿಬ್ಯುಲೇಷನ್ಸ್. ಅನೇಕ ಬಗೆಯ ವಿಚಾರಣೆಗಳನ್ನು ಎದುರಿಸಿದ್ದೀರಿ, ಅದು ಗೊತ್ತಿದೆ ನನಗೆ. ಸಮ್ ಆಫ್ ಯು ಹ್ಯಾವ್ ಕಮ್ ಫ್ರೆಶ್ ಫ್ರಮ್ ನ್ಯಾರೋ ಜೈಲ್ ಸೆಲ್ಸ್, ಈಗ ತಾನೇ ಕೆಲವರು ಜೈಲಿಂದ ಬಿಡುಗಡೆ ಆಗಿ ಬಂದಿದ್ದೀರಿ. ಆ್ಯಂಡ್ ಸಮ್ ಆಫ್ ಯು ಹ್ಯಾವ್ ಕಮ್ ಫ್ರಮ್ ಏರಿಯಾಸ್ ವೇರ್ ಯುವರ್ ಕ್ವೆಸ್ಟ್ ಫಾರ್ ಫ್ರೀಡಮ್ ಲೆಫ್ಟ್ ಯು ಬ್ಯಾಟರ್ಡ್ ಬೈ ದ ಸ್ಟಾರ್ಮ್ಸ್ ಆಫ್ ಪರ್ಸೆಕ್ಯೂಷನ್ ಅಂಡ್ ಸ್ಟ್ಯಾಗರ್ಡ್ ಬೈ ದ ವಿಂಡ್ಸ್ ಆಫ್ ಪೊಲೀಸ್ ಬ್ರುಟಾಲಿಟಿ. ಸಮ್ ಆಫ್ ಯು ಈಗ ತಾನೇ ನೀವು ಪ್ರಾಸಿಕ್ಯೂಷನ್ನಿಂದ ಆ ಒಂದು ಪೊಲೀಸ್ ಬ್ರುಟಾಲಿಟಿಯನ್ನು ಅನುಭವಿಸ್ಕೊಂಡು ಬಂದಿದ್ದೀರಿ. ಯು ಹ್ಯಾವ್ ಬೀನ್ ದ ವೆಟ್ರನ್ಸ್ ಆಫ್ ಕ್ರಿಯೇಟಿವ್ ಸಫರಿಂಗ್. ನಿಮಗೀಗಾಗಲೇ ಅನುಭವ ಇದೆ. ಈ ಕ್ರಿಯೇಟಿವ್ ಮೂಮೆಂಟ್ ಇದೆಯಲ್ಲ, ಫ್ರೀಡಮ್ ಸ್ಟ್ರಗಲ್, ಆ ಕ್ರಿಯೇಟಿವ್ ಮೂಮೆಂಟಿನ ಕ್ರಿಯೇಟಿವ್ ಸಫರಿಂಗ್ನ ಅನುಭವ ಇದೆ ನಿಮಗೀಗ. ಹಿರಿಯರು ನೀವು ಕಂಟಿನ್ಯೂ ಟು ವರ್ಕ್ ವಿತ್ ದ ಫೇತ್. ಸೊ ಈ ಅನುಭವ ನಿಮಗಿದೆಯಲ್ಲ, ಯು ಕಂಟಿನ್ಯೂ ಟು ವರ್ಕ್ ವಿತ್ ಫೇತ್ ದಟ್ ಅನ್ಅರ್ನ್ಡ್ ಸಫರಿಂಗ್ ಈಸ್ ರಿಡಿಮ್ಟಿವ್. Why do you suffer? Simply, when you suffer something, you should earn something. Unearned suffering is redemptive. ಇದುವರೆಗೆ ನಮಗೆ ಯಾವುದೇ ಥರ ಪರಿಹಾರ ಸಿಕ್ಕಿಲ್ಲ. Unearned suffering is redemptive. Go back to Mississippi, go back to ಅಲಬಾಮಾಗೆ ಹೋಗಿ, ಮಿಸ್ಸಿಪ್ಪಿಗೆ ಹೋಗಿ, ಗೋ ಬ್ಯಾಕ್ ಟು ಸೌತ್ ಕ್ಯಾರೋಲಿನಾ. ನೋಡಿ, ಆ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಮಿಸ್ಸಿಪ್ಪಿಯಲ್ಲಿ ಅವ್ರಿಗೆ ವೋಟಿಂಗ್ ಪವರ್ ಇಲ್ಲ, ಇವರು ಇರತಕ್ಕಂಥ ಜಾಗದಲ್ಲೂ ವೋಟಿಂಗ್ ಪವರ್ ಇಲ್ಲ. ಎಲ್ಲರಿಗೂ ವೋಟಿಂಗ್ ಪವರ್ ಸಿಗೋವರೆಗೆ ಇವರಿಗೆ ತೃಪ್ತಿ ಇಲ್ಲ. ಮಿಸ್ಸಿಪ್ಪಿಗೆ ಹೋಗಿ, ಅಲಬಾಮಾಗೆ ಹೋಗಿ, ಸೌತ್ ಕ್ಯಾರೋಲಿನಾಗೆ ಹೋಗಿ, ಗೋ ಬ್ಯಾಕ್ ಟು ಜಾರ್ಜಿಯಾ, ಗೋ ಬ್ಯಾಕ್ ಟು ಲೂಸಿಯಾನಾ, ಗೋ ಬ್ಯಾಕ್ ಟು ಸ್ಲಮ್ಸ್ ಆ್ಯಂಡ್ ಗೆಟ್ ಔಟ್ ಆಫ್ ಅವರ್ ಮದರ್ cities, knowing that somehow this situation can and will be changed. ಯಾವ ಭರವಸೆಯಿಂದ, ಹೇಗಾದರೂ ಈ ಪರಿಸ್ಥಿತಿ ಬದಲಾಗುತ್ತೆ ಅನ್ನೋ ಭರವಸೆಯಿಂದ ಹೋಗಿ. ಲೆಟ್ ಅಸ್ ನಾಟ್ ವ್ಯಾಲೋ ಇನ್ ದ ವ್ಯಾಲಿ ಆಫ್ ಡಿಸ್ಪೇರ್, ಐ ಸೇ ಟು ಯು ಟುಡೇ ಮೈ ಫ್ರೆಂಡ್ಸ್. ಆ್ಯಂಡ್ ಸೊ ಈವನ್ ದೋ ವಿ ಫೇಸ್ ದ ಡಿಫಿಕಲ್ಟೀಸ್ ಆಫ್ ಟುಡೇ ಆ್ಯಂಡ್ ಟುಮಾರೋ, ಐ ಸ್ಟಿಲ್ ಹ್ಯಾವ್ ಎ ಡ್ರೀಮ್. ಎಸ್, ಈ ಒಂದು ವ್ಯಾಲಿ ಆಫ್ ಡಿಸ್ಪೇರ್, ಹತಾಶೆ, ನಿರಾಶೆ ಕಣಿವೆಯಲ್ಲೇ ನಾವು ಕುಳಿತು ಕಾಲ ಕಳೆಯೋದು ಬೇಡ. ನಿಮ್ಮ ಸ್ಥಳಗಳಿಗೆ ಈ ಭರವಸೆಯೊಂದಿಗೆ ಹೋಗಿ ಅಲ್ಲಿ ಸ್ವತಂತ್ರರು ಎನ್ನುವ ಭಾವನೆಯಿಂದ ನಿಮ್ಮ ಜೀವನವನ್ನು ಮುಂದುವರಿಸಿ ಮತ್ತು ಅದೇ ರೀತಿಯ ಹೋರಾಟವನ್ನು ಮುಂದುವರಿಸಿ. ಅಂದ ಇಷ್ಟೆಲ್ಲ ಕಷ್ಟಗಳ ನಡುವೆ, ಸಂಕಷ್ಟಗಳ ನಡುವೆ ನಾವು ಯಶಸ್ಸು ಸಿಗುತ್ತಾ? ಐ ಹ್ಯಾವ್ ಎ ಡ್ರೀಮ್. ನನಗೆ ಕನಸಿದೆ. It is a dream deeply rooted in the American dream. My dream is deeply rooted in the American dream. American dream ಅದು ಬೇರೆ, ಅಮೆರಿಕಾಗೆ ಸಂಬಂಧಪಟ್ಟಿದ್ದು 20ನೇ ಶತಮಾನದಲ್ಲಿ ಅಮೆರಿಕನ್ ಡ್ರೀಮ್. My dream is deeply rooted in the American dream. I have a dream. What's his dream? That one day this nation will rise up and live out the true meaning of its creed. ಅದು ತನ್ನ ಆದರ್ಶ, ತನ್ನ ತತ್ವಕ್ಕೆ ಅನುಗುಣವಾಗಿ ಈ ದೇಶ ಒಂದು ದಿನ ನಡೆದುಕೊಳ್ಳುತ್ತೆ, ಅದನ್ನು ಅಳವಡಿಸಿಕೊಳ್ಳುತ್ತೆ.
ಎಕ್ಸಾಕ್ಟ್ಲಿ ಟು ಇಟ್ಸ್ ವರ್ಡ್ಸ್. ಅದರ ಅಕ್ಷರಶಃ ಅದರ ತತ್ವ ಆದರ್ಶ ಏನಿದೆಯೋ ಆ ಆದರ್ಶಕ್ಕೆ ಸಿದ್ಧಾಂತಕ್ಕನುಗುಣವಾಗಿ ಬದುಕುತ್ತೆ ಅನ್ನೋ ಕನಸಿದೆ. ವಿ ಹೋಲ್ಡ್ ದೀಸ್ ಟ್ರೂತ್ಸ್ ಟು ಬಿ ಸೆಲ್ಫ್ ಎವಿಡೆಂಟ್ ದಟ್ ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್. ವಾಟ್ ಈಸ್ ದ creed of that United States of America? We hold these truths to be self-evident. ಎಲ್ಲರಿಗೂ ಈ ಸೆಲ್ಫ್ ಎವಿಡೆಂಟ್ ಆಗಬೇಕು, ಈ ಸತ್ಯ ಮನನ ಆಗಬೇಕು. ಏನು? ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್ ಅನ್ನೋದು ಆ ದೇಶದ ಸಿದ್ಧಾಂತ, ಆದರ್ಶ, ತತ್ವ. ಎಲ್ಲ ಈ ಭೂಮಿ ಮೇಲೆ ಸೃಷ್ಟಿಯಾಗಿರುವ ಮನುಷ್ಯರೆಲ್ಲರೂ ಸಮಾನರು. I have a dream that one day on the red hills of Georgia, ಜಾರ್ಜಿಯಾದ ಕೆಂಪು ಬೆಟ್ಟಗಳ ಮೇಲೆ, the sons of farmer slaves and the sons of farmer owners, ಹಿಂದಿನ ಗುಲಾಮರು ಮತ್ತು ಹಿಂದಿನ ಓನರ್ ಯಜಮಾನರುಗಳು, ಅವರಿಬ್ಬರ ಮಕ್ಕಳುಗಳು ವಿಲ್ ಬಿ ಏಬಲ್ ಟು ಸಿಟ್ ಡೌನ್, ಆ ಬೆಟ್ಟಗಳ ಮೇಲೆ ಒಟ್ಟಿಗೆ ಕುಳಿತುಕೊಳ್ತಾರೆ, ಟುಗೆದರ್ ಅಟ್ ದ ಟೇಬಲ್ ಆಫ್ ಬ್ರದರ್ಹುಡ್, ಆ ಭ್ರಾತೃತ್ವದ ಟೇಬಲ್ನ ಮುಂದೆ, ಮೇಜಿನ ಮುಂದೆ ಕುಳಿತುಕೊಳ್ತಾರೆ. ಐ ಹ್ಯಾವ್ ಎ ಡ್ರೀಮ್ ದಟ್ ಒನ್ ಡೇ ಈವನ್ ದ ಸ್ಟೇಟ್ ಆಫ್ ಮಿಸಿಸಿಪ್ಪಿ, ಎ ಸ್ಟೇಟ್ ಸ್ವೆಲ್ಟರಿಂಗ್ ವಿತ್ ಹೀಟ್ ಆಫ್ ಇನ್ಜಸ್ಟಿಸ್. ಮಿಸಿಸಿಪ್ಪಿ ಪ್ರಾಂತ್ಯದಲ್ಲಿ ಹೆಚ್ಚು ರೇಷಿಯಲ್ ಇನ್ಜಸ್ಟಿಸ್ ಇದೆ. ಇಟ್ ಈಸ್ ಸ್ವೆಲ್ಟರಿಂಗ್ ವಿತ್ ದ ಹೀಟ್ ಆಫ್ ಇನ್ಜಸ್ಟಿಸ್, ಸ್ವೆಲ್ಟರಿಂಗ್ ವಿತ್ ದ ಹೀಟ್ ಆಫ್ ಅಪ್ರೆಷನ್. ಅನ್ಯಾಯ, ಶೋಷಣೆ ಇದರ ಖುದ್ದು ಹೋಗ್ತಿದೆ. That state of Mississippi will be transferred into an oasis of freedom and justice. ಮುಂದೊಂದು ದಿನ ಆ ಸ್ಟೇಟ್ ಆಫ್ ಮಿಸ್ಸಿಪ್ಪಿ ಓಯಸಿಸ್ ಆಫ್ ಫ್ರೀಡಮ್ ಆ್ಯಂಡ್ ಜಸ್ಟಿಸ್, ನ್ಯಾಯ ಮತ್ತು ಸ್ವಾತಂತ್ರ್ಯದ ಓಯಸಿಸ್ ಆಗಿ ಬದಲಾಗುತ್ತೆ ಅಂತ ನಂಬಿಕೆ ಇದೆ. ಐ ಹ್ಯಾವ್ ಎ ಡ್ರೀಮ್ ದಟ್ ಮೈ 4 little children will one day live in a nation where they will not be judged by the color of their skin but by the content of their character. ನನಗೆ ಚೆನ್ನಾಗಿ ನೆನಪಿದೆ. ಒನ್ ಡೇ ಇನ್ ಫ್ಯೂಚರ್ ಮೈ 4 little children, ನನ್ನ 4 ಪುಟ್ಟ ಮಕ್ಕಳು, ಲೀವ್ ಇನ್ ಎ ನೇಷನ್, ಯಾವ ದೇಶದಲ್ಲಿ ಬದುಕ್ತಾರೆ, ವೇರ್ ದೇ ವಿಲ್ ನಾಟ್ ಬಿ ಜಡ್ಜ್ಡ್ ಬೈ ದ ಕಲರ್ ಆಫ್ ದೇರ್ ಸ್ಕಿನ್, ಅವರ ಚರ್ಮದ ಬಣ್ಣದಿಂದ ಅಳೆಯೋದಿಲ್ಲ, ಬಟ್ ಬೈ ದ ಕಂಟೆಂಟ್ ಆಫ್ ದೇರ್ ಕ್ಯಾರೆಕ್ಟರ್, ಅವರ ಗುಣನಡತೆಯಿಂದ ಅಳೆಯುತ್ತಾರೆ. ಕಂಟೆಂಟ್ ಆಫ್ ದೇರ್ ಕ್ಯಾರೆಕ್ಟರ್ ಅಂತ ನನಗೆ ನಂಬಿಕೆ ಇದೆ. ಐ ಹ್ಯಾವ್ ಎ ಡ್ರೀಮ್ ಟುಡೇ, ಇವತ್ತಿನ ಇನ್ನೊಂದು ಕನಸು. ಐ ಹ್ಯಾವ್ ಡ್ರೀಮ್ ದಟ್ ಒನ್ ಡೇ ಡೌನ್ ಇನ್ ಅಲಬಾಮಾದಲ್ಲಿ ವಿತ್ ಇಸ್ ವಿಷಿಯಸ್ ರೇಸಿಸ್ಟ್, ಆ ದುಷ್ಟ ಆ ಜನಾಂಗೀಯ ವಾದಗಳ ನಡುವೆ, ವಿತ್ ಇಸ್ ಗವರ್ನರ್ ಹ್ಯಾವಿಂಗ್ ಇಸ್ ಲಿಪ್ಸ್ ಡ್ರಿಪ್ಪಿಂಗ್ ವಿತ್ ದ ವರ್ಡ್ಸ್ ಆಫ್ ಇಂಟರ್ಪೊಸಿಷನ್ ಆ್ಯಂಡ್ ನಲಿಫಿಕೇಶನ್. ಆ ಗವರ್ನರ್ ಬಾಯಲ್ಲಿ ಯಾವಾಗಲೂ ಇಂಟರ್ಪೊಸಿಷನ್, ನಲಿಫಿಕೇಶನ್ ಅಂತಿರ್ತಾರೆ. ಒನ್ ಡೇ ರೈಟ್ ದೇರ್ ಇನ್ ಅಲಬಾಮಾ, ಲಿಟಲ್ ಬ್ಲ್ಯಾಕ್ ಬಾಯ್ಸ್ ಆ್ಯಂಡ್ ಬ್ಲ್ಯಾಕ್ ಗರ್ಲ್ಸ್ ವಿಲ್ ಬಿ ಏಬಲ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಲಿಟಲ್ ವೈಟ್ ಬಾಯ್ಸ್ ಆ್ಯಂಡ್ ವೈಟ್ ಗರ್ಲ್ಸ್ ಆರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಅಲಬಾಮಾದಲ್ಲಿ ಕೂಡ ಇನ್ ಫ್ಯೂಚರ್ ಒನ್ ಡೇ ದ ಲಿಟಲ್ ಬ್ಲ್ಯಾಕ್ ಬಾಯ್ಸ್ ಆ್ಯಂಡ್ ಲಿಟಲ್ ಬ್ಲ್ಯಾಕ್ ಗರ್ಲ್ಸ್ ವಿಲ್ ಬಿ ಏಬಲ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಲಿಟಲ್ ವೈಟ್ ಬಾಯ್ಸ್ ಆ್ಯಂಡ್ ಲಿಟಲ್ ವೈಟ್ ಗರ್ಲ್ಸ್. ಆ ಪುಟ್ಟ ಬಿಳಿ ಹುಡುಗಿಯರು ಬಿಳಿ ಹುಡುಗರ ಜೊತೆಗೆ ಸೇರಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಥರ ಆಟ ಆಡ್ತಾರೆ. ಐ ಹ್ಯಾವ್ ಎ ಡ್ರೀಮ್ ಟುಡೇ, ಐ ಹ್ಯಾವ್ ಡ್ರೀಮ್ ದಟ್ ಒನ್ ಡೇ ಎವ್ರಿ ವ್ಯಾಲಿ ಶಾಲ್ ಬಿ ಎಕ್ಸಾಲ್ಟೆಡ್ ಆ್ಯಂಡ್ ಎವ್ರಿ ಹಿಲ್ ಆ್ಯಂಡ್ ಮೌಂಟೇನ್ ಶಾಲ್ ಬಿ ಮೇಡ್ ಲೋ. ಎಸ್, ಒನ್ ಡೇ ನಮ್ಮಲ್ಲಿ ಇದೆಯಲ್ಲ ಈ ಕಣಿವೆ ಅಂತರ, ಬಿಳಿಯರು ಕರಿಯರು, ಬಡವರು ಶ್ರೀಮಂತರು, ಎವ್ರಿ ವ್ಯಾಲಿ ವಿ ಶಾಲ್ ಬಿ ಎಕ್ಸಾಲ್ಟೆಡ್, ಆ ಕಣಿವೆಯ ಅಂತರ ಮುಚ್ಚಿ ಹೋಗುತ್ತೆ. ಎವ್ರಿ ಹಿಲ್ ಆ್ಯಂಡ್ ಮೌಂಟೇನ್ ಶಾಲ್ ಬಿ ಮೇಡ್ ಲೋ, ನಮ್ಮ ನಡುವೆ ಇದೆಯಲ್ಲ ದೊಡ್ಡ ಬೆಟ್ಟ ಗುಡ್ಡಗಳು, ದೇ ವಿಲ್ ಬಿ ಲೋ, ದೇ ಶಾಲ್ ಬಿ ಮೇಡ್ ಲೋ, ಅವುಗಳು ಕಡಿಮೆ ಆಗ್ತವೆ, ಕೆಳಕ್ಕೆ ಬರ್ತವೆ. ದ ರಫ್ ಪ್ಲೇಸಸ್ ವಿಲ್ ಬಿ ಮೇಡ್ ಪ್ಲೇನ್, ಆ ರಫ್ ಪ್ಲೇಸಸ್ ಒರಡು ಜಾಗಗಳು ಪ್ಲೇನ್ ಜಾಗಗಳಾಗ್ತವೆ. ಆ್ಯಂಡ್ ದ ಕ್ರಿಕೆಟ್ ಪ್ಲೇಸಸ್ ವಿಲ್ ಬಿ ಮೇಡ್ ಸ್ಟ್ರೈಟ್ ಆ್ಯಂಡ್ ದ ಗ್ಲೋರಿ ಆಫ್ ದ ಲಾರ್ಡ್ ಶಾಲ್ ಬಿ ರಿವೀಲ್ಡ್ ಆ್ಯಂಡ್ ಆಲ್ ಫ್ಲೆಶ್ ಶಾಲ್ see it together. Quote and unquote Bible. The glory of the Lord shall be revealed. ಆ ದೇವರ ಗ್ಲೋರಿ, ಆ ಬೆಳಕು ಎಲ್ಲರಿಗೂ ಸಿಗುತ್ತದೆ. ಆಲ್ ಫ್ಲೆಶ್ ಶಲ್ see it together. ಆ ದೇವರ ಬೆಳಕನ್ನು ಎಲ್ಲರೂ ಒಟ್ಟಿಗೆ ನಿಂತು ನೋಡ್ತಾರೆ. ವೈಟ್ ಚರ್ಚ್, ಬ್ಲ್ಯಾಕ್ ಚರ್ಚ್ ಈ ಥರ ಇರಲ್ಲ. ದಿಸ್ ಈಸ್ ಅವರ್ ಹೋಪ್, ಇದು ನಮ್ಮ ಭರವಸೆ. And this is the faith that I go back to the south with. With this faith we will be able to hew out of the mountain of despair a stone of hope. ಇದು ನಮ್ಮ ಭರವಸೆ. This is the faith that I go back to the south with.
ಈ ಒಂದು ಭರವಸೆಯೊಂದಿಗೆ ನಾನು ಸೌತ್ ಮತ್ತು ದಕ್ಷಿಣಕ್ಕೆ ಹೋಗ್ತೇನೆ. ವಿತ್ ದಿಸ್ ಫೇತ್ ಯು ವಿಲ್ ಬಿ ಏಬಲ್ ಟು ಹ್ಯೂ ಔಟ್ ಆಫ್ ದ ಮೌಂಟೇನ್ ಆಫ್ ಡಿಸ್ಪೇರ್ ಎ ಸ್ಟೋನ್ ಆಫ್ ಹೋಪ್. ಈ ಒಂದು ಭರವಸೆಯಿಂದ ನಾನು ಆ ಮೌಂಟೇನ್ ಆಫ್ ಡಿಸ್ಪೇರ್, ಹತಾಶೆಯ ಬೆಟ್ಟ ನಮ್ಮ ಮುಂದೆ ಇದೆ, ಒಂದು ಸಣ್ಣ ಸ್ಟೋನ್ ಆಫ್ ಹೋಪ್, ಒಂದು ಸಣ್ಣ ಭರವಸೆಯ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ವಿತ್ ದಿಸ್ ಫೇತ್, ಈ ಒಂದು ನಂಬಿಕೆಯೊಂದಿಗೆ ವಿ ವಿಲ್ ಬಿ ಏಬಲ್ ಟು ಟ್ರಾನ್ಸ್ಫಾರ್ಮ್ ದ ಜಾಂಗ್ಲಿಂಗ್ ಡಿಸ್ಕಾರ್ಡ್ಸ್ ಆಫ್ ಅವರ್ ನೇಷನ್ಸ್ ಇಂಟು ಬ್ಯೂಟಿಫುಲ್ ಸಿಂಫೋನಿ ಆಫ್ ಬ್ರದರ್ಹುಡ್. ನಮ್ಮ ಜಾಂಗ್ಲಿಂಗ್ ಡಿಸ್ಕಾರ್ಡ್ಸ್, ಈ ವಿಭಿನ್ನ ಒಡೆದು ಹೋಗಿರ್ತಕ್ಕಂಥ ಬ್ರೇಕ್ ಆಗಿರ್ತಕ್ಕಂಥ ಆ ಡಿಸ್ಕಾರ್ಡ್ಸ್ ಬದಲಾಗಿ ಅದನ್ನು ನಾವು ಆ ಡಿಸ್ಕಾರ್ಡ್ಸನ್ನು ಟ್ರಾನ್ಸ್ಫಾರ್ಮ್ ಹೇಗೆ ಇಂಟು ಬ್ಯೂಟಿಫುಲ್ ಸಿಂಫನಿ ಆಫ್ ಬ್ರದರ್ಹುಡ್. ಒಡೆದು ಹೋಗಿದ್ದೀವಲ್ಲ ಭೇದ ಭಾವದಿಂದ, ಅದನ್ನು ಬ್ಯೂಟಿಫುಲ್ ಸಿಂಫನಿ ಆಫ್ ಬ್ರದರ್ಹುಡ್, ಒಂದು ಸುಂದರವಾದ ಭ್ರಾತೃತ್ವದ ಭಾವನೆಯೊಂದಿಗೆ, ಸಂಬಂಧದೊಂದಿಗೆ ನಾವು ಒಗ್ಗೂಡಿಸಿ ಬಿಡೋಣ. ವಿತ್ ದಿಸ್ ಫೇತ್ ವಿ ವಿಲ್ ಬಿ ಏಬಲ್ ಟು ವರ್ಕ್ ಟುಗೆದರ್. ಈ ಒಂದು ಭರವಸೆಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಪ್ರೇ ಟುಗೆದರ್, ಒಟ್ಟಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ. ಟು ಸ್ಟ್ರಗಲ್ ಟುಗೆದರ್, ಒಟ್ಟಿಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯ. ಟು ಗೋ ಟು ಜೈಲ್ ಟುಗೆದರ್, ಒಟ್ಟಿಗೆ ಜೈಲ್ಗೆ ಹೋಗ್ಲಿಕ್ಕೆ ಸಾಧ್ಯ. ಟು ಸ್ಟ್ಯಾಂಡ್ ಅಪ್ ಫಾರ್ ಫ್ರೀಡಮ್ ಟುಗೆದರ್, ಸ್ವಾತಂತ್ರ್ಯಕ್ಕಾಗಿ ಒಟ್ಟಿಗೆ ನಿಲ್ಲಲಿಕ್ಕೆ ಸಾಧ್ಯ. ನೋಯಿಂಗ್ ದಟ್ ವಿ ವಿಲ್ ಬಿ ಫ್ರೀ ಒನ್ ಡೇ. ಯಾವ ಭರವಸೆಯೊಂದಿಗೆ? ವಿ ವಿಲ್ ಬಿ ಫ್ರೀ ಒನ್ ಡೇ ಆರ್ ದ ಅದರ್ ಡೇ ವಿ ವಿಲ್ ಬಿ ಫ್ರೀ. ನಾವು ಸ್ವತಂತ್ರರಾಗ್ತೇವೆ ಅನ್ನುವ ಭರವಸೆಯೊಂದಿಗೆ. And this will be the day when all of God's children will be able to sing with a new meaning. ಆ ಒಂದು ದಿನ ಬಂದೇ ಬರುತ್ತೆ. ಆ ದಿನ ಆಲ್ ಆಫ್ ಗಾಡ್ಸ್ ಚಿಲ್ಡ್ರನ್, ದೇವರ ಎಲ್ಲ ಮಕ್ಕಳು ಈ ಹಾಡನ್ನು ಹೊಸ ಅರ್ಥದೊಂದಿಗೆ ಹಾಡ್ತಾರೆ. ಮೈ ಕಂಟ್ರಿ ಇಟ್ ಈಸ್ ಆಫ್ ದಿ ಸ್ವೀಟ್ ಲ್ಯಾಂಡ್ ಆಫ್ ಲಿಬರ್ಟಿ, ಆಫ್ ದಿ ಐ ಸಿಂಗ್. ಲ್ಯಾಂಡ್ ವೇರ್ ಮೈ ಫಾದರ್ ಡೈಡ್, ಲ್ಯಾಂಡ್ ಆಫ್ ದ ಪಿಲ್ಗ್ರಿಮ್ಸ್ ಪ್ರೈಡ್. From every mountain side, let freedom ring. And if America is to be a great nation, this must become true. America, if it needs to be a great nation, ಅದೊಂದು ದೊಡ್ಡ ರಾಷ್ಟ್ರ ಆಗಬೇಕಂದ್ರೆ, this must be true. Let freedom ring from every mountain side. And let freedom ring from the prodigious hilltops of New Hampshire. ಆ ನ್ಯೂ ಹ್ಯಾಂಪ್ಶೈರ್ನ ದೊಡ್ಡ ಹಿಲ್ ಟಾಪ್ಸಿಂದ ಸ್ವಾತಂತ್ರ್ಯ ಮೊಳಗಲಿ. ಲೆಟ್ ಫ್ರೀಡಮ್ ರಿಂಗ್ ಫ್ರಮ್ ದ ಮೈಟಿ ಮೌಂಟೇನ್ಸ್ ಆಫ್ ದ ನ್ಯೂಯಾರ್ಕ್. ಲೆಟ್ ಫ್ರೀಡಮ್ ರಿಂಗ್ ಫ್ರಮ್ ದ ಹೈಟನಿಂಗ್ ಅಲೆಜಿನ್ಸ್ ಆಫ್ ಪೆನ್ಸಿಲ್ವೇನಿಯಾ. ಲೆಟ್ ಫ್ರೀಡಮ್ ರಿಂಗ್ ಫ್ರಮ್ ದ ಸ್ನೋ ಕ್ಯಾಪ್ಡ್ ರಾಕೀಸ್ ಆಫ್ ಕೊಲರಾಡೋ. ಲೆಟ್ ಫ್ರೀಡಮ್ ರಿಂಗ್ ಫ್ರಮ್ ದ curvaceous slopes of California. But not only that, let freedom ring from stone mountains of Georgia. Let freedom ring from lookout mountains of Tennessee. Let freedom ring from every hill and molehill of Mississippi. From every mountain side, let freedom ring. And when this happens, let freedom ring from all the corners of United Nations. When it happens, when we allow freedom ring, when we let it ring from every village and every hamlet, ಮೂಲೆಯಲ್ಲೂ, ಪ್ರತಿಯೊಂದು ಹಳ್ಳಿಯಲ್ಲೂ, ಪ್ರತಿಯೊಂದು ಗ್ರಾಮದಲ್ಲೂ, ಕುಗ್ರಾಮದಲ್ಲೂ, ಫ್ರಮ್ ಎವ್ರಿ ಸ್ಟೇಟ್, ಪ್ರತಿಯೊಂದು ರಾಜ್ಯದಲ್ಲೂ, ಎವ್ರಿ ಸಿಟಿ, ಪ್ರತಿಯೊಂದು ನಗರದಲ್ಲೂ, ವಿ ವಿಲ್ ಬಿ ಏಬಲ್ ಟು ಸ್ಪೀಡ್ ಅಪ್ ದಟ್ ಡೇ ವೆನ್ ಆಲ್ ಆಫ್ ಗಾಡ್ ಚಿಲ್ಡ್ರನ್, ಬ್ಲ್ಯಾಕ್ ಮೆನ್ ಆ್ಯಂಡ್ ವೈಟ್ ಮೆನ್, ಸ್ವಾತಂತ್ರ್ಯ ಮೊಳಗಬೇಕು. ಆಗ ಎಲ್ಲರೂ ಚಿಲ್ಡ್ರನ್ ಆಫ್ ಗಾಡ್, ಬ್ಲ್ಯಾಕ್ ಮೆನ್ ಆ್ಯಂಡ್ ವೈಟ್ ಮೆನ್, ಕರಿಯರು ಮತ್ತು ಬಿಳಿಯರು, Jews and Gentiles, Protestants and Catholics will be able to join hands. ಎಲ್ಲರೂ ಒಟ್ಟಿಗೆ ಕೈ ಜೋಡಿಸ್ಬೋದು. and sing in the words of the old Negro spiritual. ನಾವೆಲ್ಲರೂ ಒಟ್ಟಿಗೆ ನಿಂತು, ಕೈ ಜೋಡಿಸಿ, ಒಗ್ಗೂಡಿ ನಿಂತು, ನಮ್ಮ ಓಲ್ಡ್ ನೀಗ್ರೋ ಸ್ಪಿರಿಚುವಲ್ ಸಾಂಗ್ ಇದೆಯಲ್ಲ, ನಮ್ಮ ಹಳೆಯ ನೀಗ್ರೋ ಆಧ್ಯಾತ್ಮದ ಹಾಡು ಇದೆಯಲ್ಲ, ಫ್ರೀ ಅಟ್ ಲಾಸ್ಟ್, ಥ್ಯಾಂಕ್ ಗಾಡ್ ಆಲ್ಮೈಟಿ, ವಿ ಫ್ರೀ ಅಟ್ ಲಾಸ್ಟ್. ಆ ದೇವರಿಗೆ, ಸರ್ವಶಕ್ತನಾದ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ, ಧನ್ಯವಾದಗಳು ಹೇಳ್ತೀವಿ. ಫ್ರೀ ಅಟ್ ಲಾಸ್ಟ್, ನಾವು ಮತ್ತೆ ಕೊನೆಗೆ ಸ್ವತಂತ್ರರಾಗ್ಬಿಟ್ವಿ ಅಂತ ಎಲ್ಲರೂ ಒಟ್ಟಿಗೆ ನಿಂತು, ಯಾರು ಬ್ಲ್ಯಾಕ್ ಮೆನ್, ವೈಟ್ ಮೆನ್, ಜ್ಯೂಸ್ ಆ್ಯಂಡ್ ಜೆಂಟಲ್, ಪ್ರೊಟೆಸ್ಟೆಂಟ್, ಕ್ಯಾಥಲಿಕ್, ಎಷ್ಟು ಡಿವಿಷನ್ಸ್ ಇದೆ ನೋಡಿ ಇಲ್ಲಿ. ನಾವೆಲ್ಲರೂ ಕೂಡ
ಯಾವುದೇ ಡಿವಿಷನ್ಸ್ ಇಲ್ಲದೆ, ಸೆಗ್ರಿಗೇಷನ್ಸ್ ಇಲ್ಲದೆ, ಸೆಪರೇಷನ್ಸ್ ಇಲ್ಲದೆ, ಡಿಸ್ಕ್ರಿಮಿನೇಷನ್ಸ್ ಇಲ್ಲದೆ ಒಟ್ಟಿಗೆ ನಿಂತು ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಗಾಡ್. ಸಿಂಗ್ ದಿಸ್ ನೀಗ್ರೋ spiritual song, free at last, free at last. Thank God Almighty we free at last. This is how he gives a call to all the Negroes gathered there to be together and to continue the struggle of suffering to earn the freedom with a faith that one day or the other day they will all be free, and they will all, without any discrimination of race, class and religion and group, creed, together pray to God Almighty. I think I have understood the explanation. If you have any question or doubt, please put in the group or comment box. Take care. Bye.